ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಜೆಟ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಜೆಟ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 101ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ಬಜೆಟ್ ಕೌಂಟ್ ಡೌನ್ 2021. ನಿಮ್ಮೆಲ್ಲರಿಗೆ ತಿಳಿದಿರುವಂತೆ ಈ ಫೆಬ್ರವರಿ 1 ಅನ್ನೋದು ಈಗ ಬಜೆಟ್ ದಿನ ಅಂತೇಳಿ ನಾವು ಹೇಳ್ಬೋದು. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, ಜನವರಿ 26 ರಿಪಬ್ಲಿಕ್ ಡೇ ಇದ್ದಾಗೆ ಈಗ ಫೆಬ್ರವರಿ 1 ಅನ್ನೋದು ಬಜೆಟ್ ಡೇ ಅಂತ ನಾವು ಒಂದು ಘೋಷಣೆ ಮಾಡ್ಬೋದು. ಯಾಕಂದರೆ ಕನ್ಸಿಸ್ಟೆಂಟ್ಲಿ ದ ಗೌರ್ಮೆಂಟ್ ಈಸ್ ಪ್ರೆಸೆಂಟಿಂಗ್, ದ ಯೂನಿಯನ್ ಗೌರ್ಮೆಂಟ್ ಈಸ್ ಪ್ರೆಸೆಂಟಿಂಗ್ ದ ಬಜೆಟ್ ಆನ್ February 1st ಎವ್ರಿ ಇಯರ್. ಮುಂಚೆಗೂ ಈಗಿಗೂ ವ್ಯತ್ಯಾಸ ಏನಂತ ಹೇಳಿದರೆ, ಮುಂಚೆ ಬಜೆಟ್ ಮಂಡನೆ ಮಾಡುವಾಗ ಬಜೆಟ್ ಮಂಡನೆ ಮಾರ್ಚಲ್ಲಿ ಮಾಡ್ತಾಯಿದ್ರು. ಆದರೆ ಅದರ ಇಂಪ್ಲಿಮೆಂಟೇಷನ್ ಆಗುವಾಗ ಪಾರ್ಲಿಮೆಂಟಲ್ಲಿ, ಲೋಕಸಭೆಯಲ್ಲಿ ಪಾಸ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಅದು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ 2-3 ತಿಂಗಳು ದೇರ್ ಯೂಸ್ ಟು ಬಿ ಓವರ್ಲ್ಯಾಪಿಂಗ್, ಅಂದರೆ ಲಾಸ್ ಆಫ್ ಟೈಮ್. ಅದನ್ನು ಹೋಗಲಾಡಿಸಲಿಕ್ಕೆ ಇತ್ತೀಚೆಗಿನ ವರ್ಷಗಳಲ್ಲಿ ಫೆಬ್ರವರಿ 1ರಂದೇ ಬಜೆಟನ್ನು ಮಂಡನೆ ಮಾಡಿ, ಮಾರ್ಚ್ ಮುಂಚೆ ಅದನ್ನು ಎನ್ಯಾಕ್ಟ್ ಮಾಡಿ, ಏಪ್ರಿಲ್ 1ರಿಂದಲೇ ಜಾರಿ ಆಗುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗಿ ಒಂದು ಶ್ಲಾಘನೀಯ. ಅದಲ್ಲದೆ 2016ರಿಂದ ಜನರಲ್ ಬಜೆಟ್ ಮತ್ತು ರೈಲ್ವೆ ಬಜೆಟನ್ನು ಒಂದೇ ಬಜೆಟ್ ಆಗಿ ಮಾಡ್ತಾ ಇದ್ದಾರೆ. ಅಂದಿನಿಂದಲೂ ಇಂದಿನವರೆಗೆ 2 ಬಜೆಟನ್ನು ಒಂದೇ ಬಜೆಟ್ ಆಗಿ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ರೈಲ್ವೆ ಬಜೆಟ್ ಮುಂಚಿನ ದಿನ ಮಾಡ್ತಾಯಿದ್ರು, ನೆಕ್ಸ್ಟ್ ಡೇ ನಮ್ಮದು ಜನರಲ್ ಬಜೆಟ್ ಮಂಡನೆ ಆಗ್ತಾ ಉಂಟು. ಈ ಸಾರಿದ ವಿಶೇಷ ಅಂತ ಹೇಳಿದರೆ ದ ಬಜೆಟ್ ನೆವರ್ ಬಿಫೋರ್ ಅಂತ ನಮ್ಮ ಈ ಫೈನಾನ್ಸ್ ಮಿನಿಸ್ಟರೇ ಹೇಳಿದ್ದಾರೆ. 1 in century ಬಜೆಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ 100 ವರ್ಷಗಳಲ್ಲಿ ಇಂಥ ಒಂದು ಪರಿಸ್ಥಿತಿ ಬರಲಿಲ್ಲ. ಆ ಒಂದು ಪರಿಸ್ಥಿತಿಯ ಒಂದು ಕಾಲಘಟ್ಟದಲ್ಲಿ ಮಂಡಿಸುವ ಬಜೆಟ್ ಇಂದಿನ ಈ 2021 ಬಜೆಟ್ ಅಂತ ಹೇಳ್ತೇವೆ. ಕಳೆದ ವರ್ಷ ಬಜೆಟಿನ ಥೀಮ್ ಏನಿತ್ತು ಅಂತ ಹೇಳಿದರೆ ಈಸ್ ಆಫ್ ಲಿವಿಂಗ್. ಈ ವರ್ಷದ ಬಜೆಟಿನ ಥೀಮ್ ಗ್ರೋತ್ ಓರಿಯೆಂಟೆಡ್ ಬಜೆಟ್ ಅಂತ. ಸೊ ವಿ ಹ್ಯಾವ್ ಟು ಕ್ವಿಕ್ ಗೋ ಫಾರ್ ಗ್ರೋತ್ ಆಫ್ ದಿ ಇಕಾನಮಿ. ಸೊ ನೀವು ಈಗಾಗಲೇ ನೋಡಿರ್ಬೋದು, ಮೊನ್ನೆ ಜನವರಿ 29ರಂದು ನಮ್ಮದು ಇಕೊನಾಮಿಕ್ ಸರ್ವೆ ವಾಸ್ ಟೇಬಲ್ಡ್. ಅದರಲ್ಲಿ ನಮ್ಮ ಚೀಫ್ ಇಕೊನಾಮಿಕ್ ಅಡ್ವೈಸರ್ K. ಸುಬ್ರಹ್ಮಣ್ಯಂ ಅವರು ಕೂಡ ಹೇಳಿದರು. ಒಂದು ಹೈಲೈಟ್ಸ್ ಅದರ ಬಗ್ಗೆ ಹೇಳ್ಬೋದು. ಚೀಫ್ ಇಕೊನಾಮಿಕ್ ಅಡ್ವೈಸರ್ ಅವ್ರದ್ದು ಇಕೊನಾಮಿಕ್ ಸರ್ವೆ ಹೈಲೈಟ್ ಕೂಡ ನಾವು ಹಾಕ್ತಾ ಇದ್ದೇವೆ. ಸೊ ಇಂಡಿಯಾ ಈಸ್ ವಿಟ್ನೆಸ್ಸಿಂಗ್ ವಿ ಶೇಪ್ ರಿಕವರಿ. ಅದೇ ರೀತಿ ಈಗ GDP ನಮ್ಮದು -7.7ಗೆ ಬಂದಿದೆ. 20ಕ್ಕಿಂತಲೂ ಹೆಚ್ಚಿದ್ದದ್ದು, ನೆಗೆಟಿವ್ ಇದ್ದದ್ದು ಈಗ 7.7ಗೆ ಬಂದಿದೆ. ಆ್ಯಂಡ್ ಎಸ್ಟಿಮೇಟೆಡ್ GDP ಫಾರ್ ಫೈನಾನ್ಷಿಯಲ್ ಇಯರ್ 21-22 ಈಸ್ 11%. ಅದೇ ರೀತಿ ಫಿಸ್ಕಲ್ ಡೆಫಿಸಿಟ್, ಇನ್ಸ್ಪೈಟ್ ಆಫ್ ಆಲ್ ದೀಸ್ ಅಡ್ವರ್ಸ್ ಸಿಚುವೇಶನ್ಸ್, ದ ಫಿಸ್ಕಲ್ ಡೆಫಿಸಿಟ್ ಈಸ್ ನಾಟ್ ಎಕ್ಸೀಡಿಂಗ್ 3.5%. ಆದರೆ ಫುಡ್ ಇನ್ಫ್ಲೇಷನ್ ಈಸ್ ಆಲ್ ಟೈಮ್ ಹೈ, 9.1%. ವೆನ್ ಕಂಪೇರ್ಡ್ ಟು ಲಾಸ್ಟ್ ಇಯರ್ ಇಟ್ ವಾಸ್ 6.6%. The only sector which grew this year is agriculture sector, that is 3.4%. ಬೇರೆ ಎಲ್ಲ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಸರ್ವಿಸಸ್ ಸೆಕ್ಟರ್ಸ್ ಇರ್ಬೋದು, ಆಲ್ ಅದರ್ ಸೆಕ್ಟರ್ಸ್ ಆರ್ ಶೋಯಿಂಗ್ ನೆಗೆಟಿವ್ ಗ್ರೋತ್. But still there is a huge potential for economic growth. First time in the history of India, the rating of India has been downgraded to BBB negative. ಸೊ ಅದು ಕೂಡ ಇಟ್ ಈಸ್ ಎ ಮ್ಯಾಟರ್ ಆಫ್ ಕನ್ಸರ್ನ್ ಫಾರ್ FIIs, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು FDIs ಅವರು ಥಿಂಕ್ ಮಾಡ್ತಾರೆ. ಆದರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ದೇಶ ಸ್ಟಿಲ್ ದೆರ್ ಆರ್ ಹೋಪ್ಸ್. ಸೊ ಅದೇ ರೀತಿ ಈ ಇಕೊನಾಮಿಕ್ ಸರ್ವೆಯಿಂದ ನಮಗೆ ಒಂದು ಗೊತ್ತಾಗ್ತದೆ ಏನಂತ ಹೇಳಿದರೆ, ಸರ್ಕಾರ ಈ ಸಾರಿ ಗ್ರೋತ್ ಓರಿಯೆಂಟೆಡ್ ಬಜೆಟ್ ಅಂತ ಮುಖ ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ದಿಸ್ ಬಜೆಟ್ ಈಸ್ ಕಂಟಿನ್ಯೂಯೇಷನ್ ಆಫ್ ಮಿನಿ ಬಜೆಟ್ಸ್ ವಿಚ್ ಆರ್ ಪ್ರೆಸೆಂಟೆಡ್ ಡ್ಯೂರಿಂಗ್ ಕೋವಿಡ್ ಟೈಮ್. ಅಂದರೆ
ಆತ್ಮನಿರ್ಭರ ಭಾರತದ 5 ಟ್ರೆಂಚಸ್ಸಲ್ಲಿ ಪ್ಯಾಕೇಜನ್ನು ಅನೌನ್ಸ್ ಮಾಡಿದರು. ಆ 5 ಟ್ರೆಂಚಸ್ಸಿನ ಪ್ಯಾಕೇಜನ್ನು ಅದನ್ನೇ ಕಂಟಿನ್ಯೂಯೇಷನ್ ಮಾಡುವ ಒಂದು ನಿರೀಕ್ಷೆ ಉಂಟು. ನೋಡುವ ಈ ಬಜೆಟ್ನಲ್ಲಿ ಯಾರಿಗೆ ಸಿಹಿ, ಯಾರಿಗೆ ಕಹಿ, ಯಾರಿಗೆ ಕಷ್ಟ, ಯಾರಿಗೆ ಇಷ್ಟ, ಮತ್ತು ಯಾರಿಗೆ ಇದರಿಂದ ಲಾಭ, ಯಾರಿಗೆ ಇದರಿಂದ ನಷ್ಟ ಅಂತ ಇದರ ಬಗ್ಗೆ ನಾಳೆ ನಮ್ಮ ಲೋಕಸಭೆಯಲ್ಲಿ ಮಂಡನೆ ಆಗಲೇ ಇದೆ. ಅದರ ಮುಂಚೆ ಈ ಬಜೆಟ್ ಕೌಂಟ್ ಡೌನ್ 2021 ಎಲ್ಲರ ಒಂದು ನಿರೀಕ್ಷೆ ಬೆಟ್ಟದಷ್ಟು ನಿರೀಕ್ಷೆ ಇರ್ತದೆ. ಆದರೆ ದೆರ್ ಇಸ್ ಎ ಸೇಯಿಂಗ್ ಇನ್ ಇಕನಾಮಿಕ್ಸ್, ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ಮೀನ್ಸ್ ಆರ್ ಲಿಮಿಟೆಡ್ ಅಂತೇಳಿ. ಸೊ ಯಾವುದೇ ಒಂದು ಗಾತ್ರ, ಬಜೆಟ್ ಗಾತ್ರವನ್ನು ಪ್ರೆಸೆಂಟ್ ಮಾಡುವಾಗ ಅದರದ್ದು ರಿಸೋರ್ಸಸ್ ಎಲ್ಲಿಂದ ಬರ್ತದೆ, ಯಾವ ರೀತಿ ನಾವು ಎಕ್ಸ್ಪೆಂಡಿಚರ್ ಮಾಡ್ತೇವೆ. ಇಟ್ ಈಸ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇದನ್ನು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರಂತ ನಾಳೆ ನೋಡೋಣ. ಅದರ ಮುಂಚೆ ಇಂದು ನಾವು ಈ ಬಜೆಟ್ ಕೌಂಟ್ ಡೌನ್ 2021 ಇದರ ಬಗ್ಗೆ 3 ತಜ್ಞರು ನಮ್ಮೊಂದಿಗಿದ್ದಾರೆ. ಪ್ರಪ್ರಥಮವಾಗಿ KS ಬಾಲಚಂದ್ರ ರಾವ್. KS ಬಾಲಚಂದ್ರ ರಾವ್ ಅವ್ರ ಬಗ್ಗೆ ನಾವು ಈಗಾಗಲೇ ಅವರು ಚಿರಪರಿಚಿತರು. ನಮ್ಮ ಅನೇಕ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದ್ದಾರೆ. ಇವರು ಕೆನರಾ ಬ್ಯಾಂಕಿನಲ್ಲಿ 4 ದಶಕಗಳ ಕಾಲ ಅಪಾರ ಸೇವೆಯನ್ನು ಮಾಡಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಹಾಗೂ ಈಗ ಪ್ರಸ್ತುತ ಅವರು ಕರ್ನಾಟಕ ಬ್ಯಾಂಕಿನ ಇಂಟರ್ನಲ್ ಒಂಬುಡ್ಸ್ಮ್ಯಾನ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ KS ಬಾಲಚಂದ್ರ ರಾವ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ನಮ್ಮ ಒಂದು ಹೆಮ್ಮೆಯ ಸಂಸ್ಥೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹೆಮ್ಮೆಯ ಸಂಸ್ಥೆ KCCI, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಇದರ ಒಂದು ಅಧ್ಯಕ್ಷರು ನಮ್ಮ ಐಸಾಕ್ ವಾಸ್. ಅಧ್ಯಕ್ಷರಾಗಿ ಅವರ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಜನರು ಪುನರೊಮ್ಮೆ ಅವರನ್ನು ಅಧ್ಯಕ್ಷರಾಗಿ ಮರು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತಾರೆ. ಐಸಾಕ್ ವಾಸ್ ಅವರು ನಮ್ಮ ಮರ್ಜರ್ ಬಿವರೇಜಸ್ ಪ್ರೈವೇಟ್ ಲಿಮಿಟೆಡ್, ನಮ್ಮ ಊರ್ದ ನಮ್ಮ ನೀರ್ದ ಅಂತೇಳಿ ಅವ್ರದ್ದು ಆ ಟ್ಯಾಗ್ ಲೈನ್, ಅದರ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಶ್ರೀ ಐಸಾಕ್ ವಾಸ್, ನಿಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮ ಚಿರಪರಿಚಿತರು, ನಿಮ್ಮೆಲ್ಲರ ಚಿರಪರಿಚಿತರು ಶ್ರೀ ರಾಜೇಶ್ ರಾವ್. ಶ್ರೀ ರಾಜೇಶ್ ರಾವ್ ಈಗ ಸಾಮಾಜಿಕ ಕಾರ್ಯಕರ್ತರು, ಆದರೂ ಅವರು ಕೂಡ ಬ್ಯಾಂಕಿಂಗಲ್ಲಿ 2 ದಶಕಗಳ ಕಾಲ ಕೆನರಾ ಬ್ಯಾಂಕಲ್ಲಿ ಕ್ರೆಡಿಟ್ ಡಿಪಾರ್ಟ್ಮೆಂಟ್ನಲ್ಲಿ ನಿರ್ವಹಿಸಿದ ಒಂದು ಅಪಾರ ಒಂದು ಕ್ಷಮತೆ ಅವರಲ್ಲಿ ಉಂಟು. ಅದರ ನಂತರ ಅವರು VRS ತಗೊಂಡು ಈಗ ಅವರು ಸಾಮಾಜಿಕ ಕಾರ್ಯಕರ್ತರು. ಅನೇಕ ಒಂದು ನಮ್ಮ ಇಕಾನಮಿಗೆ ಸಂಬಂಧಪಟ್ಟಿರ್ಬೋದು, ನಮ್ಮ ಒಂದು ಈಗಿನ ಆಗುಹೋಗುಗಳ ಬಗ್ಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅನೇಕ 100 ಪತ್ರಗಳನ್ನು ಕೂಡ ಬರೆದ ಒಂದು ಕೀರ್ತಿ ಅವರಿಗೆ ಸಲ್ತದೆ. ನಮ್ಮ ರಾಜೇಶ್ ರಾವ್ ನಮ್ಮ ಕೂಡ ಈ ಬಿಸ್ನೆಸ್ ಟಾನಿಕ್ನಲ್ಲಿ ಅನೇಕ ಒಂದು ಎಪಿಸೋಡಲ್ಲಿ ಗೆಸ್ಟ್ ಆಗಿ ಕೂಡ ಭಾಗವಹಿಸಿದ್ದಾರೆ. ಶ್ರೀ ರಾಜೇಶ್ ರಾವ್, ನಿಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇವತ್ತಿನ ಒಂದು ವಿಷಯ ಏನಂದರೆ ಬಜೆಟ್ ಕೌಂಟ್ ಡೌನ್ 2021. ಸೊ ನಾರ್ಮಲಿ ಏನಾಗ್ತಂದರೆ ಬಜೆಟ್ ಬರುವಾಗ ಜನರಿಗೆ ನಮಗೆ ಏನು ಬೆನಿಫಿಟ್ ಸಿಗ್ತದೆ ಅಂತ, ಏನಾದರೂ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿದರೆ ಅವರಿಗೆ ಅದು ಸ್ವಲ್ಪ ಅದು ಏನು ಹೇಳ್ತಾರೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾಳಿನ ಬಜೆಟ್ ಹೇಗಿರ್ಬೋದು? ನಮ್ಮ ಬಾಲಚಂದ್ರ ಅವರು ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಈ ಬಜೆಟಲ್ಲಿ ಟ್ಯಾಕ್ಸ್ ರಿಬೇಟ್ಸು, ಟ್ಯಾಕ್ಸ್ ಕನ್ಸೆಷನ್ಸು ವೆದರ್ ಇಂಡಿವಿಜುವಲ್ಗೆ ಆಗಲಿ ಇಂಡಸ್ಟ್ರಿಗೆ ಆಗಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂತ ಹೇಳಿದರೆ ರಿಸೋರ್ಸ್ ಮೊಬಿಲೈಸೇಷನ್ ಈಗ ಸ್ವಲ್ಪ ಸ್ಲೋ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ GST ಕಲೆಕ್ಷನ್ನು ಮತ್ತು ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸು ಎಲ್ಲ ಕಮ್ಮಿ ಆಗ್ತಾ ಇದೆ. ಬಟ್ GST ಕಲೆಕ್ಷನ್ ಮೊನ್ನೆ ಡಿಸೆಂಬರ್ನಲ್ಲಿ ರೆಕಾರ್ಡ್ 1.15 lakh crore ಆಗಿದೆ. ದಟ್ ಈಸ್ ಒನ್ ಥಿಂಗ್ ವಿ ಹ್ಯಾವ್ ಟು ಸಿ ಹೌ ಇಟ್ ಪ್ರೋಗ್ರೆಸ್. ಸೊ ಆ್ಯಂಡ್ COVID-19 ಭಾಳ ಖರ್ಚನೂ ಆಗಿದೆ ಗೌರ್ಮೆಂಟ್ಗೆ. ಹಾಸ್ಪಿಟಲ್ಸ್ ಅಪ್ಗ್ರೇಡೇಷನಲ್ಲಿ ಮತ್ತು ಎಕ್ವಿಪ್ಮೆಂಟ್ ಪರ್ಚೇಸಲ್ಲಿ ಎಲ್ಲ ಭಾಳ ಖರ್ಚಾಗಿದೆ. ಸೊ ಲಾಟ್ ಆಫ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಟೇಕನ್ ಪ್ಲೇಸ್. ಸೊ ಈ ಸತಿ ಕನ್ಸೆಷನ್ಸ್ ಕೊಡೋದ್ರ ಬಗ್ಗೆ ಸ್ವಲ್ಪ ಕಷ್ಟ ಇರ್ಬೋದು. ಬಟ್ ಐ ಡೋಂಟ್ ಫೋರ್ಸಿ ಎನಿ ಎಡಿಷ್ನಲ್ ಟ್ಯಾಕ್ಸ್ ಇರೋದು, ಎಕ್ಸ್ಟ್ರಾ ಟ್ಯಾಕ್ಸ್ ಮಾಡೋದು ಅಂಥದ್ದು ವಿಷಯದಲ್ಲಿ ಗೌರ್ಮೆಂಟ್ ಮೇ ನಾಟ್, ಬಿಕಾಸ್ ಗೌರ್ಮೆಂಟ್ ಆಲ್ಸೋ ನೋಸ್ ದಟ್ ಎವ್ರಿಬಡಿ ಈಸ್ ಸ್ಟ್ರಗ್ಲಿಂಗ್ ದೀಸ್ ಡೇಸ್. ಸೊ ದೇ ಮೇ ನಾಟ್ ಗೋ ಇನ್ ಫಾರ್ ಎನಿ ನ್ಯೂ ಟ್ಯಾಕ್ಸೇಷನ್.
except maybe for the super rich class. They may introduce something like COVID cess or something like that. ಅದು ಒಂದು ಮಾಡ್ಬೋದು. ಅದು ಬಿಟ್ಟರೆ ಇನ್ಕ್ರೀಸ್ ಆಫ್ ಟ್ಯಾಕ್ಸಸ್ ಐ ಡೋಂಟ್ ಸಿ ದಟ್ ದರ್ ಮೇ ಬಿ ಅ ಪಾಸಿಬಿಲಿಟಿ. ಅಂದರೆ ಬಜೆಟ್ ಅನ್ನೋದು ಈ ಸಾರಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂದರೆ ಸರಿದೂಗಿಸಿಕೊಂಡು ಹೋಗಬೇಕು. ಯಾಕಂದರೆ ಅತ್ತ ದರೆ ಇತ್ತ ಹುಲಿ ಅಂಥ ಪರಿಸ್ಥಿತಿ ನಮ್ಮ ಫೈನಾನ್ಸ್ ಮಿನಿಸ್ಟ್ರಿಗೆ ಈಗ ಬಂದೊದಗಿದೆ. ಆಚೆ ಹೋದರೆ ದರೆ ಉಂಟು, ಈಚೆ ಹೋದರೆ ಹುಲಿ ಉಂಟು. ಇನ್ ಬಿಟ್ವೀನ್ ಶಿ ಹ್ಯಾಸ್ ಟು ಬ್ಯಾಲೆನ್ಸ್. ನಮ್ಮ KCCI ಅಧ್ಯಕ್ಷರು ನಮ್ಮ ಐಸಾಕ್ ವಾಸ್, ನೀವೀಗ ಬಜೆಟ್ ಮೆಮೊರಾಂಡಮ್ ಪ್ರತಿ ವರ್ಷ ಕೊಟ್ಟಿರ್ತೀರಿ. ಈ ವರ್ಷ ನಿಮ್ಮದು ಏನು ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀರಿ, ಏನೆಲ್ಲ ಆಗಬೇಕಂತ ಆಶಯ? See, this year there is a lot of expectation from the finance minister because the first thing she told us, this will be a never before budget. So our expectation is basically there should be a short term, medium term and long term fiscal strategy with the government. This is not a budget that we talk about 1 year. We should draw a longer fiscal strategy and a framework should be present. ಎಕ್ಸೆಪ್ಷನಲ್ ಇಯರ್ ಆಗಿ ತಗೊಂಡು ಡೆಫಿಸಿಟ್ ಇದು ಜಾಸ್ತಿ ಆದರೂ ಕೂಡ, ಅದನ್ನು ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆದರೂ ಕೂಡ ಈ ವರ್ಷ ಎಕ್ಸೆಪ್ಷನಲ್ ಆಗಿ ತಗೊಂಡು ಮುಂದುವರಿಬೇಕಂತ ಹೇಳಿ. ಈ ವರ್ಷ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆದರೆ ಯಾವ ಎಕನಾಮಿಸ್ಟ್ ಗೌರ್ಮೆಂಟ್ ಅನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. I don't think anybody will criticize the government on that. But the most important fact is employment generation. That is, and the wages should go, see that the wages go higher. And the most important thing is capital investment from the private sector. ಅದು ಬಂದರೆ ಮಾತ್ರ ಎಂಪ್ಲಾಯ್ಮೆಂಟ್ ಬರ್ತದೆ. ಈಗ ದೊಡ್ಡ ದೊಡ್ಡ ಕಂಪನಿ ಅವರು ದೇ ಹ್ಯಾವ್ ಸ್ಟಾಪ್ಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಕೆಪಾಸಿಟಿ ಗ್ರೋತ್ ಮಾಡ್ತಾ ಇಲ್ಲ. ಈಗ ಯು ಗೋ ಟು ಎನಿ ಆಫ್ ದ ಮಾಲ್ ಇನ್ ಮ್ಯಾಂಗ್ಳೂರ್, ಯೂಸ್ ಗಾರ್ಮೆಂಟ್ ಇಂಡಸ್ಟ್ರಿ ಡಸಂಟ್ ಹ್ಯಾವ್ ನ್ಯೂ ಪ್ರಾಡಕ್ಟ್ಸ್, ನಾಟ್ ಓನ್ಲಿ ಆರ್ ಎನಿವೇರ್ ಯು ಗೋ, ಬಿಕಾಸ್ they are not sure about the demand. So we should work on supply and demand, two things. If that happens, our economy will take off. ಓಕೆ, ಈಗ ರಾಜೇಶ್ ರಾವ್ ಅವರೇ, ಈಗ ನಮ್ಮ ಇಕಾನಮಿದು ಪೊಸಿಷನ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಅದರಲ್ಲಿ ಬಟ್ ಈಗ ಡಿಸೆಂಬರಿಂದ ಸ್ವಲ್ಪ ಪೆಂಟಪ್ ಡಿಮಾಂಡ್ ಅಂತ ಹೇಳ್ತಾರೆ. ಆ ಪೆಂಟಪ್ ಡಿಮಾಂಡ್ ಸಸ್ಟೈನೇಬಲ್ ಅಥವಾ ಅದು ಪುನಃ ಡೌನ್ ಆಗಿ ಇಕಾನಮಿ ಪುನಃ, ನಾವು ಹೇಳ್ತಾರೆ ವಿ ಶೇಪ್ ಇಕಾನಮಿ ಅಂತೇಳಿ. ವಿ ಶೇಪ್ ಅಂದರೆ ನಾವು ವಿಯ ಬುಡದಲ್ಲಿ ಬಂದು ಈಗ ಮೇಲೆ ಹೋಗ್ತಾ ಇದ್ದೇವಂತೇಳಿ. ನಿಮ್ಮ ಒಪಿನಿಯನ್ ಏನು? ಹೇಗೆ ಈ ಪೆಂಟಪ್ ಡಿಮಾಂಡ್ ಇಸ್ ಇಟ್ ಸಸ್ಟೈನೇಬಲ್ ಡಿಮಾಂಡ್ ಆರ್ ಇಟ್ ವಿಲ್ ಅಗೇನ್ ಕಮ್ ಡೌನ್? ಇದು ಭಾರತಕ್ಕೊಂದು ಅಪೂರ್ವ ಅವಕಾಶ ಅಂತ ಹೇಳಬೇಕು. ಇನ್ ಇಂಗ್ಲೀಷ್ನಲ್ಲಿ ಮಾತಿದೆ, ವೇರ್ ಎವರ್ ದೇರ್ ಇಸ್ ಎ ಕ್ರೈಸಿಸ್ ಇಟ್ ಶುಡ್ ಬಿ ಯೂಸ್ಡ್ ಆಸ್ ಅನ್ ಅಪರ್ಚುನಿಟಿ ಅಂತೇಳಿ. ಸೊ ಇಟ್ಸ್ ಎ ಕ್ರೈಸಿಸ್ ಇಯರ್ ಫಾರ್ ಇಂಡಿಯನ್ ಇಕಾನಮಿ ನಾವು. ಆ್ಯಂಡ್ ವಿ ಆಲ್ವೇಸ್ ಸೇ 1930 as the year of depression. Now we can say this 2020 as a year of disruption. So ಎಲ್ಲ economies all over the world economy has suffered. ಯಾವುದೇ ಇಕಾನಮಿಲಿ ಗ್ರೋತ್ ರೇಟ್ ಇಲ್ಲ ಎಕ್ಸೆಪ್ಟ್ ಇಂಡಿಯಾ. ಚೈನಾದಲ್ಲಿ 2.3% is estimated for 2021. ಚೈನಾವನ್ನು ನಂಬಲಿಕ್ಕೆ ಆಗ್ತದಾ? ಟ್ರಾನ್ಸ್ಪರೆಂಟ್ ಇದ್ದಾರೆ ಇಲ್ಲ. ನೆಕ್ಸ್ಟ್ ಈಗ ಇಂಡಿಯಾಕ್ಕೆ ಬರೋದು, ಬೇರೆ ಯಾವುದೇ ಇಕಾನಮೀಸ್ ಗ್ರೋತ್ ರೇಟ್ ಇಲ್ಲ. ಸೊ ಹಾಗಾಗಿ ಹೌ ವಿ ಆರ್ ಏಬಲ್ ಟು ಅಚೀವ್ ಇಟ್ ಅಂತ ಹೇಳುವಂಥ ಪ್ರಶ್ನೆ ಈಗ, ದಟ್ ಗ್ರೋತ್ ರೇಟ್. ಸೊ ನಾವು ವಾಟ್ ಹ್ಯಾಸ್ ಹ್ಯಾಪನ್, ಇಫ್ ಯು ಸಿ ದ ಫಸ್ಟ್ ಕ್ವಾರ್ಟರ್ ಟಿಲ್ ಜೂನ್, ಲಾಕ್ಡೌನ್ ನಂತರ ಆಫ್ಟರ್ ಜೂನ್ನಿಂದ ಡಿಸೆಂಬರ್ವರೆಗಿನ ಇಂಪ್ರೂವ್ಮೆಂಟ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪ್ರೆಸಿವ್ ಇಂಪ್ರೂವ್ಮೆಂಟ್. ಲೇಬರ್ ಮಾರ್ಕೆಟ್ ಕೂಡ ಹಾಗೆ, ನಿಯರ್ಲಿ 70 to 80% of labor who had migrated to their home during lockdown, they have come back to and joined the work. So their labor is okay, almost okay. Capital ಅಂತ ಹೇಳಬೇಕಂದ್ರೆ ಬ್ಯಾಂಕ್ಸ್ ಹ್ಯಾವ್ ಟು ಬಿ ಕ್ಯಾಪಿಟಲೈಸ್ಡ್, ರೀಕ್ಯಾಪಿಟಲೈಸ್ಡ್. ಬ್ಯಾಂಕ್ನಲ್ಲಿ NPS ಜಾಸ್ತಿ ಆಗಿದೆ. NPS ಹ್ಯಾವ್ ಗ್ರೋನ್ ಟು 13%, 14% ಅಂತ ಹೇಳ್ತಾ ಇರ್ತಾರೆ, ಇಟ್ ವಿಲ್ ಗ್ರೋ ಅಂತ ಹೇಳಿ. ಇವನ್ ಸೆಪ್ಟೆಂಬರ್ ಇಟ್ ಮೇ ಗೋ ಅಪ್ ಟು 18% ಅಂತ ಹೇಳಿ, ಬಿಕಾಸ್ ಆಫ್ ದಿ ಮೊರಟೋರಿಯಂ ಲಿಫ್ಟೇಜ್. ಈಗ ಮೊರಟೋರಿಯಂ ಇದೆ 6 to 9 months, ಅದನ್ನು ಲಿಫ್ಟ್ ಮಾಡಿದರೆ NPS ವಿಲ್ ಬಿ ಆಡೆಡ್ ಟು ದಟ್ ಫರ್ದರ್. ಸೊ ಹೀಗಾಗಿ ಕ್ಯಾಪಿಟಲೈಸೇಷನ್ ಆಗಬೇಕಾಗ್ತದೆ ಬ್ಯಾಂಕಿಂದ. ಸೊ ಕ್ಯಾಪಿಟಲ್ ಫ್ಲೋ, ದೆನ್ ಇಂಡಸ್ಟ್ರಿ ಆಸ್ ಸರ್ ಟೋಲ್ಡ್, ಇಂಡಸ್ಟ್ರಿಗೆ ನಮ್ಮ ಇಂಡಿಯನ್ ಇಕ್ವಿಟಿ ಮಾತ್ರ ಅಲ್ಲ, ವಿ ಶುಡ್ ಗೋ ಫಾರ್ ಫಾರಿನ್ ಇಕ್ವಿಟಿ ಆಲ್ಸೋ. ನಾವು ಇಂಡಸ್ಟ್ರೀಸ್ ಆರ್ ನಾಟ್ ಅಲೌಡ್ ಟು ಗೋ ಫಾರ್ ಫಾರಿನ್ ಲಿಸ್ಟಿಂಗ್ ಆರ್ ಫಾರಿನ್ ಬಾರೋಯಿಂಗ್ಸ್ ಆರ್ ಫಾರಿನ್ ರೇಸಿಂಗ್ ಫಾರಿನ್ ಕ್ಯಾಪಿಟಲ್. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ ಗೌರ್ಮೆಂಟ್. ವಿ ಶುಡ್ ಅಲೌ ದಿ ಕಾರ್ಪೊರೇಟ್ಸ್ ಟೇಕ್ ಕ್ಯಾಪಿಟಲ್ ಫ್ರಮ್ ಅಬ್ರಾಡ್ ಆಲ್ಸೋ. ಸೊ ಈ ಥರ ಕ್ಯಾಪಿಟಲ್, ಲೇಬರ್ ಹಾಗೆ. ಮತ್ತು ಈ ಪ್ರೊಡಕ್ಷನ್ ಕೂಡ ಹಾಗೆ. ನಾವು ವಿ ಶುಡ್ ಫೋಕಸ್ ಆನ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಇನ್ ಇಂಡಿಯಾ. ವಿ ಸೇ ಇಂಡಿಯಾ ಹ್ಯಾಸ್ ಟು ಬಿಕಮ್ ದ ಮ್ಯಾನುಫ್ಯಾಕ್ಚರಿಂಗ್ ಹಬ್.
ಅದನ್ನು ನಾವು ಟಾರ್ಗೆಟ್ ಆಗಿ ಇಟ್ಕೊಳ್ಬೇಕು. ಆ್ಯಂಡ್ ನೌ ದರ್ ಇಸ್ ಅನ್ ಅಪರ್ಚುನಿಟಿ. ವೈ? ಬಿಕಾಸ್ ಚೈನಾ economy has collapsed. Most of the countries they have shifted their. We should take advantage of China's situation. India should take advantage. Already 1,000 companies have already talked to the government. They are in dealing with the government to shift all their plants from China to India. It's a huge opportunity for India. ಈಗ ಅದನ್ನು ನಾವು ಡೀಟೇಲ್ ಡಿಸ್ಕಸ್ ಮಾಡೋ ಅದರ ಮುಂಚೆ ಒಂದು ವೀಕ್ಷಕರ ಕರೆ ಉಂಟು. ಹಲೋ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೂ ಸ್ಪೀಕಿಂಗ್? ಉಮೇಶ್ ಪೈ ಸ್ಪೀಕಿಂಗ್ ಫ್ರಮ್ ಉಡುಪಿ. ಉಮೇಶ್ ಪೈ ಫ್ರಾಮ್ ಉಡುಪಿ, ನಮ್ಮ MGM ಲೆಕ್ಚರರ್. ಹೌದು ಸರ್. ಉಮೇಶ್ ಪೈ ಅವರಿಗೆ ನಮ್ಮ ಕರ್ನಾಟಕ ಬ್ಯಾಂಕ್ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ, ಪುನಃ ಒಂದು ಬಿಸ್ನೆಸ್ ಟಾನಿಕ್ ಸ್ಟಾರ್ಟ್ ಮಾಡಿದ್ದಕ್ಕೆ ನಿಮ್ಗೂ ಮತ್ತೆ ನಮ್ಮ ಕುಡ್ಲ ಟಿವಿ ಚಾನೆಲ್ ಅವರಿಗೂ ಸಹ ಥ್ಯಾಂಕ್ ಯು. ನನ್ನ ಕ್ವಶನ್ ಏನಂತ ಹೇಳಿದ್ರೆ, ಈಗ ಬಜೆಟ್ ನಾಳೆ ಫೆಬ್ರವರಿ 1ಕ್ಕೆ ಫೈನಾನ್ಸ್ ಮಿನಿಸ್ಟರ್ ಇಂದ ಮಂಡನೆ ಆಗ್ತದೆ. ಹೌದು. ಅದಕ್ಕಿಂತ ಮೊದಲು ಈಗ ನಮ್ಗೆ ಯಾವ ರೀತಿ ಒಂದು ಬಜೆಟ್ ಬೇಕು ಅಂತ ಹೇಳಿ ಅವರಿಗೆ ಈ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಗಳು ಅವರಿಗೆ ಮೊದಲೇ 2 ತಿಂಗಳ ಹಿಂದೆ ಅಥವಾ 3 ತಿಂಗಳ ಮೊದಲೇ ಯಾಕೆ ನೀವು ಈ ರೀತಿ ಇರಬೇಕು ಬಜೆಟ್ ಅಂತೀರಿ, ರಿಪೋರ್ಟ್ ಕೊಡಬಾರ್ದು ಫೈನಾನ್ಸ್ ಮಿನಿಸ್ಟರ್ಗಳಿಗೆ, ಸೊ ದಟ್ ನಮ್ಗೆ ಒಳ್ಳೆ ಬಜೆಟ್ ಅನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದಲ್ವಾ? ನೋಡಿ, ನಮ್ಮ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ನಮ್ಮ ಮುಖ್ಯ ಕಚೇರಿ ದೆಹಲಿ ಉಂಟು. ಈ ಸಾರಿ 259 ಪೇಜಿನ ನಾವು ಮೆಮೊರಾಂಡಮ್ ಅನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ವರ್ಷ ಪ್ರತಿ ನಾವು ಕೊಡ್ತಾ ಇದ್ದೇವೆ. ಈ ವರ್ಷ ಕೂಡ ಅದೇ ರೀತಿ 259 ಪೇಜಿನ, ಯಾಕಂದ್ರೆ ಅದರಿಂದ ಹೆಚ್ಚಿನದನ್ನು ಅವರು ಅಡಾಪ್ಟ್ ಕೂಡ ಮಾಡ್ತಾರೆ, ಬಿಕಾಸ್ ದೇ ಗಿವ್ ಸೋ ಮಚ್ ರೆಸ್ಪೆಕ್ಟ್. ಅದಲ್ಲದೆ ನಮ್ಮ ಇಂಡಿಯನ್ ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ CII ಇರ್ಬೋದು, ಅಥವಾ ನಮ್ಮ ಚೇಂಬರ್ ಆಫ್ ಕಾಮರ್ಸ್ನವ್ರದ್ದು ಇರ್ಬೋದು, ಆಮೇಲೆ ನಮ್ಮ ಇವ್ರದ್ದು ಇರ್ಬೋದು, ಯಾರದು ನಿಮ್ಮ FICC ಇರ್ಬೋದು, ಫಿಕ್ಕಿ ಇರ್ಬೋದು, ಎಲ್ಲ ಜನರ ಹತ್ರ ಅವರು ಬಜೆಟ್ ಬಗ್ಗೆ ಏನು ಬೇಕಂತ ಇಂಡಸ್ಟ್ರಿ ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡ್ತಾರೆ. ಬಟ್ ಏನಾಗ್ತದಂದ್ರೆ, ನಾನು ಹೇಳಿದಾಗೆ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಮೀನ್ಸ್ ಆರ್ ಲಿಮಿಟೆಡ್. ಅದರ ಪ್ರಕಾರ ಅವರು ಬಜೆಟ್ ಮಂಡನೆ ಮಾಡ್ತಾರೆ. ಓಕೆ. ನನ್ನ ಮತ್ತೊಂದು ಕ್ವಶನ್ ಅಂತ ಹೇಳಿದ್ರೆ, ಈ ಸಲ COVID-19 ಬಂದದ್ರಿಂದ ನಾನು ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಇರುವುದರಿಂದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಎಜುಕೇಶನ್ ಇದರಲ್ಲಿ ಇಂಜಿನಿಯರ್ ಆಗಿರ್ಬೋದು, ಡಿಗ್ರಿ BSc BCom BA ಎಲ್ಲ ಆಗಿದವರು ಜಾಬ್ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಬಜೆಟ್ ಅಲ್ಲಿ ನಾವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು, ಯಾವ ನಿರೀಕ್ಷೆ ನಾವು ಇಟ್ಕೊಳ್ಬಹುದು? ಬಹಳ ಉತ್ತಮ ಪ್ರಶ್ನೆ. ನಮ್ಮ ಬಾಲಚಂದ್ರ ಹೇಳಿ. ಈಗ ಆಲ್ರೆಡಿ ಅನ್ಎಂಪ್ಲಾಯ್ಡ್ ಆದವರಿಗೆ ಹೇಗೆ ದೇ ಕ್ಯಾನ್ ಬಿ ಮೇಡ್ ಎಂಪ್ಲಾಯಬಲ್, ಅಥವಾ ಏನಾದರೂ ಉದ್ಯಮ ಪ್ರಾರಂಭ ಮಾಡಬಹುದು? ಈಗ ಬಿಕಾಸ್ ಆಫ್ ಲಾಕ್ಡೌನ್ there was no proper progress or any new creation of jobs. ಇದ್ದ ಜಾಬ್ಸೇ ಕೆಲವರೆಲ್ಲ ಲಾಸ್ಟ್ ಇಟ್. Now the government's impetus will be on creation of jobs. ಈಗ ಕ್ರಿಯೇಷನ್ ಆಫ್ ಜಾಬ್ಸ್ ಹೇಗಾಗತ್ತೆ? Provided there is industrialization. Otherwise, the second opportunity is that these people who are qualified as engineers, they should become entrepreneurs. So entrepreneurs ಆಗಲಿಕ್ಕೆ ಗೌರ್ಮೆಂಟ್ ಭಾಳ ಸ್ಕೀಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸ್ಟಾರ್ಟಪ್ಸ್ ಇದೆ. ಸೊ ದೀಸ್ ಆರ್ ಆಲ್, ಸಿ, ದ ಪರ್ಸನ್ಸ್ ಹೂ ಗ್ರಾಜುಯೇಟ್ ಆಸ್ ಎಂಜಿನಿಯರ್ಸ್ ಆ್ಯಂಡ್ ಅದರ್ಸ್ should not look only for government jobs or jobs. They should also have the capacity to become a leader, become an entrepreneur, and offer jobs. That is that mindset has to change. ನನಗೆ ನೌಕರಿ ಬೇಕು ಅಂತ ಹೇಳೋದು ಮೈಂಡ್ಸೆಟ್ ಚೇಂಜ್ ಆಗಬೇಕು. ಐ ವಿಲ್ ಕ್ರಿಯೇಟ್ ಜಾಬ್ಸ್ ಅಂತ ಹೇಳಿ that should come into the minds of entrepreneurs, young entrepreneurs. So I think there are a lot going forward. India is going to become a manufacturing hub. So many new industries have started coming into India. Of course, for them to set up the business and recruit, it may take anything between 6 to 18 months. So going forward, there is going to be a lot of job opportunities for the graduates who are passing through colleges. But this will not happen immediately. It cannot happen overnight. See, once the industries shift from China or wherever it is, or the existing industries start some projects, see, setting up of a project takes anything between 6 months to 18 months. So a good number of projects
have already come. The work is going on, and I think within the next 1 year, you will see that there are a lot of ಅಲ್ಲಿಯವರೆಗೆ ಯಾರು ಜಾಬ್ ಅಲ್ಲಿ ಇಲ್ಲ ಅವರು ಸ್ವಲ್ಪ ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಮಾಡುವಕ್ಕಂತ ಗಮನ ಹರಿಸುವುದು ಒಳ್ಳೆಯದು. ಯಾಕಂದ್ರೆ ದ ಮೇನ್ ಪ್ರಾಬ್ಲಮ್ ಇಸ್ ದೇ ಆರ್ ನಾಟ್ ಎಂಪ್ಲಾಯಬಲ್. In order to be employable, they should develop some skill set. Short term courses ಮಾಡುದಾ ಅಥವಾ ಯಾವ್ದು ಕೆಲಸ ಸಿಗ್ತದೆ ಆ ಕೆಲಸ ತಕೊಂಡು ಟ್ರೈನಿಂಗ್ ಮಾಡೋದಾ ಅಂತ ಒಂದು ಮಾಡಿದ್ರೆ ಈ ಪ್ರಾಬ್ಲಮ್ ಅನ್ನು. ರೀಸೆಂಟ್ಲಿ ನಾನು ಒಂದು IT ಇಂಡಸ್ಟ್ರಿ ಹೆಡ್ ಹತ್ರ ಮಾತಾಡ್ತಾ ಇದ್ದೆ, HR ಹೆಡ್ ಹತ್ರ. He was telling me that the students who are coming out from engineering colleges today with qualification of computer science or IT, information technology, see, they are having the knowledge which is very outdated. It has no proper. So that means they should upskill and update themselves. So that is why. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಮಸ್ಕಾರ. ರಾಮರಾವ್ ಪಟ್ಟಾರ್ ಜೋಕಿ. ರಾಮರಾಯರಿಗೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸ್ವಾಮಿ. ಹಲೋ. ಹಾ, ಕೇಳಿ ಪ್ಲೀಸ್. First question, whether promises made by Srimati Nirmala Sitharaman in the last 2 years budget were fulfilled. Second question, RBI has banned all banks in paying dividend to shareholders because of corona. Fixed deposit rate in banks is coming down. At one time it was 13%. And senior citizens are very much affected. What are the benefits senior citizens can expect in the budget? Third question, borderline NPAs in banks of last year were manipulated and pushed to this year. Credit offtake is low. In South Kendra district alone, bank deposits are overflowing. BSNL, Indian Airlines and other government departments are under heavy loss. Indo-China war may take place at any time. Because of corona, health insurance has to be given importance. Whether government has huge resources to meet all eventualities. Fourth question, how can Srimati Nirmala Sitharaman can present never before like budget? Will it be a old wine in the new bottle? Thank you, sir. ಬಹಳ ನಮ್ಮ ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅಧ್ಯಕ್ಷರು ರಾಮರಾಯರು, ಅದಕ್ಕೆ ನಾವು ಪ್ರೊಡಕ್ಟಿವ್ ರಾಮರಾಯರು ಅಂತ ಹೇಳ್ತಾ ಇದ್ದೇವೆ. ಬಜೆಟ್ ನೆವರ್ ಲೈಕ್ ಬಿಫೋರ್ ಅಂತ ಹೇಳಿದ್ದಾರೆ. ಈ ಬಜೆಟ್ ನೆವರ್ ಲೈಕ್ ಬಿಫೋರ್ ಸಾಧ್ಯ ಉಂಟಾ ಅಂತೆಲ್ಲ ಕೇಳ್ತಾರೆ. ವೆದರ್ ಇಟ್ ವಿಲ್ ಬಿ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್. ನಮ್ಮ ಇಸಾಕ್ ವಾಸ್ ಅವರು ಹೇಳಿ. See, one thing we should remember is resources. Our resources are limited. Whatever never before you say, it has to be done within those resources. Correct. Now, this time you can't expect any income tax benefits because our income tax base itself is low. Correct. Money has to be put in people's hand. Correct. Now, instead of boosting saving, you have to make boosting spending. Yes. Now, that can come only in government expenditure in infrastructure. Secondly, fiscal deficit now ಹೇಳ್ತೇವೆ. The fiscal deficit will go up. Now, to prevent that, you have to front load expenditures. ಯಾಕೆಂದ್ರೆ ನೋಡಿ, the states have a certain due of GST share which has not been given. But it has to be given today or tomorrow. Correct. If you give that, your fiscal deficit will not come, go up. Correct. Secondly, any expenditure, refunds for industrialists or businesses, commerce, income tax refund, whatever payment from the government side, it has to be go front loaded. First Correct. Preference. Correct. Deficit, money comes here, but deficit will not go up. Correct. So front loading of your Kisan fund, PM Kisan fund, ಅಲ್ಲಿ 3 tranches ಅಲ್ಲಿ ಅವರು installment ಅಲ್ಲಿ ಹಣ ಕೊಡ್ತಾರೆ. ಅದನ್ನು ಒಂದೇ ಟ್ರಾನ್ಚ್ ಅಲ್ಲಿ ಕೊಡಲಿ. ಇಮಿಡಿಯೇಟ್ಲಿ ನಥಿಂಗ್ ವಿಲ್ ಹ್ಯಾಪನ್ ಟು ದ ಡೆಫಿಸಿಟ್ ಆಫ್ ದ ಗವರ್ಮೆಂಟ್. ಬಟ್ ವಾಟ್ ವಿಲ್ ಹ್ಯಾಪನ್, ಮನಿ ಕಮ್ಸ್ ಟು ದ ಪೀಪಲ್ಸ್ ಹೆಡ್ಸ್. ಈಗ ಏನು ಸಪ್ಲೈ ಮತ್ತು ಡಿಮಾಂಡ್, ದಟ್ ಈಸ್ ದ ಓನ್ಲಿ ವರಿ ದಟ್ ವಿ ಶುಡ್ ಫಸ್ಟ್ ಫೋಕಸ್. ಸಪ್ಲೈ ಡಿಮಾಂಡ್ ವಿಲ್ ಜನರೇಟ್ ಜಾಬ್ಸ್. ಜಾಬ್ಸ್ ಆರ್ ಓನ್ಲಿ ಇಫ್ ಡಿಮಾಂಡ್ ಗೋಸ್ ಅಪ್, ಇಫ್ ಸಪ್ಲೈ ಗೋಸ್ ಅಪ್, ಜಾಬ್ಸ್ ವಿಲ್ ಹ್ಯಾಪನ್. ಹೌದಲ್ಲ, ಪ್ರೊಡಕ್ಷನ್ ವಿಲ್ ಹ್ಯಾಪನ್. ಅದನ್ನು ನಾವು ಫೋಕಸ್ ಮಾಡಬೇಕು. ಐ ಥಿಂಕ್ ಅವರ್ FM ವಿಲ್ ಬೇಸಿಕಲಿ ಫೋಕಸ್ ಆನ್ ದ್ಯಾಟ್. ಬಹಳ ಒಂದು ಉತ್ತಮವಾಗಿ ಹೇಳಿದ್ರು ನೀವು. ಅಲ್ಲ, ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ನಮ್ಮ ರಾಮರಾಯರ ಬೇರೆ ಕ್ವಶನ್ಸ್ ಎಲ್ಲ ಓವರ್ ಎ ಪೀರಿಯಡ್ ಆಫ್ ಅವರ್ ಪ್ರೋಗ್ರಾಮ್ ವಿ ವಿಲ್ ಡಿಸ್ಕಸ್. ಹಲೋ. Good morning, Rajendra from Bombay. There is a question on the suggestions. Very good morning. The suggestions are as follows. Insurance is very less penetrated in India. Insurance only 2 to 3%, and people have suffered a lot in the COVID period from the medical facility. So the suggestion is that the government should increase the tax deduction on insurance medical premium and reduce the GST also, because moment the premium goes up, the coverage,
penetration, automatically the GST will also grow. So, it will not pinch the insurance person who is purchasing the insurance. And second thing, there should not be further taxes, increase in taxes or retrospective taxes in the new budget. These are the suggestions. ಕರೆಕ್ಟ್. ಸೊ ನಮ್ಮ ರಾಜೇಶ್ ರಾವ್ ಅವರು ಹೇಳ್ತಾರೆ ಇನ್ಶೂರೆನ್ಸ್ ಪೆನಿಟ್ರೇಷನ್ ಇನ್ ಇಂಡಿಯಾ ಈಸ್ ವೆರಿ ಲೆಸ್, ಬೋತ್ ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್. ನಾವು ಮೆನಿ ಪೀಪಲ್ ಹ್ಯಾವ್ ಸಫರ್ಡ್ ಆಲ್ಸೋ. ನಾವು ದೇ ವಾಂಟ್ ಟು ಕವರ್ ಮೋರ್ ಆ್ಯಂಡ್ ಮೋರ್. ಸೊ ಅದಕ್ಕೆ ಏನು ಹೇಳ್ತಾರೆ, ಒಂದು GST ಅನ್ನು ಕಮ್ಮಿ ಮಾಡಬೇಕು. 18% ಉಂಟು ಈಗ ಇನ್ಶೂರೆನ್ಸ್ ಸೆಕ್ಟರಲ್ಲಿ. ಸಮ್ ಪಾಲಿಸೀಸ್ ದೇ ಆರ್ ಅಪ್ ಟು 18%. ಅದು ನಂದು ಕೆಲವು ಪಾಲಿಸೀಸ್ ಕೇವಲ 4.5% ಉಂಟು ಎಂಡೋಮೆಂಟ್ ಎಲ್ಲ. ಸೊ ಎಂಡೋಮೆಂಟಿಗೆ 18 ಉಂಟ ಅಂತೇಳಿ. ಬೇರೆ ಕೆಲವು ಪಾಲಿಸಿ ಹೌದು, ಹೆಲ್ತ್ ಇನ್ಶೂರೆನ್ಸ್ ಇಸ್ ಆಲ್ಸೋ ಎಟ್ 18%. ಅದರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ, this is the first time that any Indian finance ministry is seriously thinking about the health sector and all the issues connected to the health sector, where insurance premium is one of them. ಬಟ್ ನಮ್ಮ ಹೆಲ್ತ್ ಬಜೆಟ್ ಬಾರಿ ಕಮ್ಮಿ ಉಂಟಲ್ಲ, ಇವನ್ ಲಾಸ್ಟ್ ಇಯರ್ 3% ಇದೆ. Now there is a cry from all quarters to enhance it, double it. ನಮ್ದು ಇಂಟ್ರೆಸ್ಟ್ 20% ಹೋಗ್ತದೆ ಬಜೆಟ್ ಇದು. So ಏನಾಗಿದೆ, health sector is the one sector which is highlighted because of the corona now. How weak we are, how helpless we are, how citizens we have seen patients suffering in hospitals in India. So the position of a government hospital is lost, everything is lost. So health is the main area which has to be focused now by the government. So they are going to spend on that. And I suggest that the universal health care should be given to all citizens of India. And the premium should be borne by the central government from the budget. Every citizen should, the 5 lakhs whatever is there, Ayushman Bharat, it is for a particular class of people, for the BPL class. It should be given to all citizens with a little for the APL, for beyond BPL people, we charge some premium, nominal premium. ಈಗ ಆರೋಗ್ಯ ಸಂಜೀವಿನಿ ಅಂತೇಳಿ ಒಂದು ಗ್ರೂಪ್ ಇನ್ಶೂರೆನ್ಸ್ ಬಂದಿದೆ. ಕೇವಲ 1,500 ಪ್ರೀಮಿಯಂ ಕೊಟ್ಟರೆ ಅಪ್ ಟು 2 lakhs ಕವರೇಜ್, ಅಪ್ ಟು 45 ಏಜ್. above 45 age, only 2,000 rupees premium per annum. All employers, ಈಗ ESI, PF ಎಲ್ಲಿ ಕವರೇಜ್, ESI ಕವರೇಜ್ ಎಲ್ಲಿಲ್ಲ ಅವರಿಗೆಲ್ಲ ಈ ರೀತಿ ಕವರೇಜ್ ಮಾಡಲಿಕ್ಕೆ ಸಾಧ್ಯ ಉಂಟು. ಇವನ್ ಪ್ರೈವೇಟ್ ಅದೇ ಹೇಳಿದ್ರೆ, this health should be universal now. There should not be second thought on this. Expenditure is not important now. The health of individual citizen is important. So you should take care of the health sector. Even in the private sector, most in urban areas, in rural areas, government health sector, health hospitals are taken care. But in the urban sector area, private sectors are managing the hospitals. So there also there is an improvement in reduction of out-of-pocket expenses or the cost of health in sense. So whatever suggestion is giving is very right. You should wherever exemptions are required, it should be given in this budget. We should not think about fiscal deficit or anything. ಈಗ ನಮ್ಮ 80D ಪ್ರಕಾರ ಮೆಡಿಕ್ಲೇಮ್ ಉಂಟಲ್ಲ, ಜನರಲ್ ಅವರಿಗೆ 25,000, ಸೀನಿಯರ್ ಸಿಟಿಜನ್ 50,000. ಅದು ನಿಮ್ಮ ಪ್ರಕಾರ ಎಷ್ಟು ಮಾಡಬಹುದು? ಅದು ನನ್ನ ಪ್ರಕಾರ 50,000 and 1 lakh ಮಾಡಬೇಕು. ಮಾಡಬೇಕು. Then they should also provide within that they should also give a provision for preventive health care ಇದೆ ಅಲ್ಲ, ಅದಕ್ಕೆ ಒಂದು ಚಾರ್ಜಸ್ whatever they incur. Like going for medical checkups. Up to 2,000 rupees. ಇಲ್ಲ, up to 5,000 ಇದೆ ಈಗ. But I think that also they can increase it up to 10,000. That can be done. And as rightly put by him, see, health sector today, I think government has decided this year in this budget to give lot of impetus to health sector. They are going to double the what you call the expenditure in hospital sector. So one is they are going to reduce steeply the import duties on various medical equipments and devices. That is one of the programs I think they have in mind, to ensure that all hospitals, whether it is in rural, semi-urban or urban areas, are provided with a basic requirement of facilities, for which the rural person need not move to urban or semi-urban areas. ಈಗ ಸರ್ಕಾರ ಹೇಳ್ತದೆ ಒಂದು ಸೈಡಲ್ಲಿ ಹೆಲ್ತ್ ಕೇರ್ ನಮ್ಮಲ್ಲಿ ಸ್ವಲ್ಪ ಡೆವಲಪ್ ಆಗಬೇಕಂದ್ರೆ, ಇನ್ನೊಂದು ಸೈಡ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಥವಾ ಮೆಡಿಕಲ್ ಕಾಲೇಜ್ ಸೆಟಪ್ ಮಾಡಲಿಕ್ಕೆ ತುಂಬ ರೂಲ್ಸ್, ರೆಗ್ಯುಲೇಷನ್, ಚೆಕ್ಸ್, ಬ್ಯಾಲೆನ್ಸಸ್ ಮಾಡಿ ಇಟ್ ಈಸ್ ಕಬ್ಬಿಣದ ಕಡಲೆಯಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಹೆಲ್ತ್ ಕೇರ್ ಸೆಕ್ಟರಲ್ಲಿ ಮೋರ್ ದ್ಯಾನ್ 65 to 75% ಈಸ್ ಗವರ್ನ್ಡ್ ಬೈ ಪ್ರೈವೇಟ್ ಸೆಕ್ಟರ್.
ಅದಕ್ಕೆ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಒಂದು ರೆಗ್ಯುಲೇಟರ್ ಅಪಾಯಿಂಟ್ ಮಾಡುವ ಕೂಡ ನಾವು ಒಂದು ನೋಡಿದ್ದೇವೆ. ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? See, these are all ಈಗ initiatives. ಬ್ಯಾಂಕಿಂಗ್ ರೆಗ್ಯುಲೇಟರ್ ಉಂಟು, ಇನ್ಶೂರೆನ್ಸ್ ರೆಗ್ಯುಲೇಟರ್, ಅದೇ ರೀತಿ ಹೆಲ್ತ್ ಕೇರ್ ರೆಗ್ಯುಲೇಟರ್. See, these are all initiatives taken out with the right intention. Although how does it transfer from when it comes to the people is more important. The thought process for doing this is very important. But today that there is a lot of issues in health sector where the people complain against what kind of treatment they have got, and the doctors also say that see, we cannot be penalized for everything that is happening. So that when you get into these kind of situations, a more inclusive discussion is ಹೆಲ್ತ್ ಕೇರ್ required. ರೆಗ್ಯುಲೇಟರ್ ಇಫ್ ದೇ ಅಪಾಯಿಂಟ್ ಇಟ್ ಈಸ್ ಗುಡ್ ಅಂತ ಹೇಳಿ. It is good, but with a lot of care and lot of caution has to be taken. ಇನ್ನೊಂದು ವೀಕ್ಷಕರ ಕರೆಂಟ್. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಮುರಳೀಧರ್ ಶೆಣೈ. ಮುರಳೀಧರ್ ಶೆಣೈ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. Thank you very much. I've been listening to the eminent panelists Thank you. on their views on the budget. Very interesting discussion. Very nice. ಐಸಕ್ ವಾಸ್ ಅವರು ಹೇಳ್ತಿದ್ರು, this government will have to spend more on infrastructure to see the Correct. economic faster growth. Correct. Whether the government is going to spend on health sector or for that matter infrastructure, government needs lots of money. ಈಗ in the current circumstances ಅಲ್ಲಿ government does not have the money, so they will have to borrow more. That is the understanding. But ಹಾಗೆ borrow ಮಾಡ್ಲಿಕ್ಕೆ ಹೋದ್ರೆ physical deficit is going to be definitely is going to be at about 7-8% kind of thing. Correct. So in such a case, if the rating is going to affect, rating agencies certainly will actually come out with their outlook on Indian Rating has already been economic affected state. now. BBB minus So, already. Yeah, from 3.75% target now, certainly it is going to be beyond 8%. Fortunately, this GST collections for the last 2 months have been positive, but that alone will not be sufficient for Correct. the government to Correct. go ahead. And particularly when Nirmala Sitharaman says that this is going to be unprecedented budget. Correct. So spending is the only way out. But in that case, what will be the state of the overall affairs of the economic condition in the next 3 or 4 years if the government's borrowings are going to be so heavy? So I would like to Murulidarshan- just get the clarification from any of the panelists. ಓಕೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಮತ್ತೆ ಹೆಲ್ತ್ ಸೆಕ್ಟರಿಗೆ ಹೇಳ್ತಾರೆ ಅವರು. ಅದಕ್ಕೀಗ ಹಣ ಇಲ್ಲ, ಏನು ಮಾಡೋದು ಅಂತ. See, he said that deficit financing is the only way out. But see, what happens is, if you give money directly to the people's hand, it will not go for generating employment. Either they will put it in the bank or use it for their short-term requirement. That will be short-term, strategy. Here, what happens when you go for deficit financing and spend for infrastructure? It is well understood that the benefits of this infrastructure, that is employment and the very infrastructure that you do, will take care of your deficit financing. And it will add to GDP also. So that is the beauty of doing this. ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗಿಗೆ ರಾಜೇಶ್ ರಾವ್ ಅವರಿಗೆ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಂದು 50 ವರ್ಷದ ಲೋನ್ ಅಥವಾ ಒಂದು IMF ಇಂದ ಅಥವಾ ಒಂದು ಬಾಂಡ್ ಅನ್ನು ರೇಸ್ ಮಾಡಿ, ಟ್ಯಾಕ್ಸ್ ಫ್ರೀ ಬಾಂಡ್ ಅಂತದನ್ನು ರೇಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು. This is a new, this is ಇದೇನು ಹೇಳ್ತಾರೆ, ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ಸ್ ವಾರಂಟ್ ಎಕ್ಸ್ಟ್ರಾರ್ಡಿನರಿ ಸೊಲ್ಯೂಷನ್ಸ್ ಅಂತ, ಔಟ್ ಆಫ್ ದಿ ಬಾಕ್ಸ್ ಸೊಲ್ಯೂಷನ್ ಇದೊಂದು. It has never been tried so far, it has to be tried now for the future also. This deficit financing, there are two parts here. One is the revenue deficit and one is the capital deficit. Correct. So as told sir by Isaac sir, last year what is normally 15% of our fiscal deficit will go for the revenue deficit and 85% will go for the capital spending. Last year what has happened, because of the extraordinary situation, because of the special package of 30 lakh crores, it has been reversed now. 85% has gone for revenue funding expenditure and only 15% is for capital spending. So now what has to be done, this will continue also in future, in another 2-3 years, for some Maybe 1 or 2 years. 1 or 2 years, till this corona is completely finished from the planet. So what is to be done, this capital funding, capital deficit funding has to be done by a special RBI loan. It should be a long-term 50-year loan or a 100-year loan,
And that loan has to be repaid with a small percentage of interest by the government through annual budgets for the next 50 years. Annual. For example, now we have got that pipeline infrastructure project of 120 lakh crores. Correct. So how we will fund it? Now it is highly impossible in another 3-4 years. It cannot be done through the budgeting, through the central budget, every year budget, annual budget. So what has to be done? 100-year loan from the RBI, 1 lakh or 2 lakh crores, it will be a small amount. Repay it every year to the RBI. Or else the dividends which the government gives or the RBI gives to the government, ಅದರಲ್ಲಿ adjust ಮಾಡೋದು. So now we have got 10 lakh crores of surplus fund in the RBI. ಎನ್ನ ಸಾಲಗ ನಿನ್ನ ಪೆಲಕಾಯಿ. So instead of spending 20 lakh crores at 10 to 15 lakh crores every month, every year from the budget, you allocate only 1 or 2 lakh crores. So another thing is infrastructure spending. What government can do is they can have separate bank for infrastructure bank. But now there again, is that bank needs resources. No, some capital, no, private No, sector what- they can what add, see, even that- healthcare sector and infrastructure spending, what they can do, they can give lot of tax holidays, so that more and more people are prompted to set up See, that. in fact, the government is thinking about the idea of public-private partnerships. See, I think public-private partnerships will go a long way in generating capital for expansion and for creating new industries. And then FDI is also, you see in India, highest inflow of FDIs was there during the last year. FDI is nothing but these are all going into the industry. It is not like FIIs. ಈಗ ನೋಡಿ, if they go for spending on roads, they collect toll. They can give it to private sector itself. now there is a move to stop collecting tolls from next year, from 2022 onwards. Gadkari has already told no more tolls anywhere in India. Nakas will not be Toll nakas will be no Tolls collection. will be collected. Maybe one-time collection from. No. What they are proposing is that instead of having toll booths, and you see now, for example, you are collecting a toll. You are collecting for up to the next toll booth. Correct. 60 rupees you are collecting. But you may not be traveling the entire distance. Correct. You may be traveling only 50%. Correct. 30 kilometers, your job is over, you come back. Correct. Again you pay another 60 rupees, or if you return within 24 hours, 50%, whatever it is. Correct. What Gadkari wants to introduce is a mechanism like your FASTag. There will be another encryption which will actually read the actual kilometer you run on that toll road. Excellent. And it will charge you only to that extent. It will not charge you more. And That is what is. So it is not doing away with toll. Correct. But what ಅಡಬಿದ್ರಿಂದ ಮೂಲಿಕೆಗೆ ಹೋಗಿ ಬಂದ್ರೆ ಇಲ್ದಿದ್ರೆ ಈಗ ನಾನು ಹೇಳೋದೇನೆಂದ್ರೆ, see, these are all not the things, because toll collection and all. See, roads are given on BOT basis or whatever it is. See, the person who has built the road is collecting the toll as per the government's Correct. formula. If he doesn't want to collect, what he does? He sells it. Correct. Based on the future cash flows at discounted rates. Somebody buys and he collects the toll. Correct. So that company gets out of it, the road building company Correct. gets out of it. So many of the projects are only private enterprise. Government is not involved. NHAI is involved only in planning And facilitation. and facilitation. Other things are done by the private operator. For example, acquiring of land, that is all done by the government, state governments. And land is handed over to the private operator. So I think that has nothing to do with this. But I think what is important is today that you should float more number of public-private partnerships, and there are a lot of good corporates in India who will come forward. ಅಂದ್ರೆ more and more SPVs. Yes. And corporates should be permitted to avail finance from all over, anywhere in the world. Yes. Anywhere in the world, not only India. You should be able to raise Funds from abroad also. ಈಗ ರೈಲ್ವೆ ವಿಷಯದಲ್ಲಿ ನಮ್ಮ ಐಸಾಕ್ ವಾಸ್ ಅವರ, ನೀವು ಕೆನರಾ ಚೇಂಬರ್ ಅಧ್ಯಕ್ಷರಾಗಿದ್ರಿ. ಮ್ಯಾಂಗ್ಳೂರ್ ಈಸ್ ವೆರಿ ಮಚ್ ನೆಗ್ಲೆಕ್ಟೆಡ್. ನಾವು ದೇಶದ ವಿಷಯ ಮಾತಾಡಬೇಕು, ಫಸ್ಟ್ ನಮ್ಮ ವಿಷಯ ಕೂಡ ಮಾತಾಡಬೇಕು. ರೈಲ್ವೆ ವಿಷಯದಲ್ಲಿ ತುಂಬ ಅನ್ಯಾಯ ಆಗಿದೆ. ಈಗ ಇಲ್ಲಿ ನೈಋತ್ಯ ರೈಲ್ವೆ ವಲಯ ಆಗಬೇಕು ಅಂತ ಹೇಳ್ತೇವೆ. ಮತ್ತು ಇಲ್ಲಿಂದ ಬ್ಯಾಂಗ್ಳೂರಿಗೆ ಇಷ್ಟು ಹತ್ತಿರ ಉಂಟು, ಆದರೂ ನಮ್ಮಲ್ಲಿ ಆ ಒಂದು
ನಂಬರ್ ಆಫ್ ಟ್ರೈನ್ಸ್, ಆ ಫೆಸಿಲಿಟೀಸ್ ಅಷ್ಟು ಇಲ್ಲ. ಸೊ ಅದೆಲ್ಲ ವಿಷಯದಲ್ಲಿ ನಮಗೆ ಸ್ವಲ್ಪ ಅನ್ಯಾಯ ಇಲ್ವಾ? ಅದಕ್ಕೆ ಅದರ ಬಗ್ಗೆ ನಿಮ್ಮ ಸಜೆಷನ್ ಏನೀಗ ರೈಲ್ವೆ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ? Now basically what there is a railway the movement in happening in Mangalore, and recently we have taken up that cause. ಏನಂದರೆ ನೋಡಿ, we have got 3 different agency monitoring our railways. One is the Southern Railways from Palakkad division in ಇಲ್ಲಿ ಮೈಸೂರಿಂದ ಸೌತ್ ವೆಸ್ಟರ್ನ್ ರೈಲ್ವೇಸ್, their headquarters in Hubli, ಮತ್ತು ಕೊಂಕಣ್ ರೈಲ್ವೇಸ್. ಸೊ ಆಲ್ ದೀಸ್ 3 ಏಜೆನ್ಸೀಸ್ ಆರ್ ನಾಟ್ ಅಲವಿಂಗ್ ಪುಟಿಂಗ್ ದೇರ್ ಓನ್ ಸ್ಪಾನರ್ ಇನ್ ದ ವರ್ಕ್ಸ್. ಅಂದರೆ ದೇ ಆರ್ ನಾಟ್ ಅಲವಿಂಗ್ ಟ್ರೈನ್ಸ್, ನ್ಯೂ ಟ್ರೈನ್ಸ್ ಟು ಕಮ್, ದೇ ಆರ್ ನಾಟ್ ಅಲವಿಂಗ್ ಥಿಂಗ್ಸ್ ಟು ಗೋ ಫ್ರೀಲಿ. No coordination. No coordination. Now see, the Palakkad division gets revenue basically from Mangalore, New Mangalore port and all the activities. So they don't want to let it go. So they are using their influence to see that. But the number of trains to Bangalore increase. That is not affecting this now. Why they are not doing? No, basically because they are looking at freight. For them the benefit is freight. So they are looking at freight. So they are not, But in Kerala till this Konkan railway, so many trains are going. Yeah. But when so much facility is given here, but from Mangalore to Bangalore, why we should be deprived of? That's because your Southern Western Railway will say, I don't have a slot for your train. I mean, Southern Railways. From Palakkad you have to get a permission. It will not allow you. Because some of these tracks are controlled by them. So there is a lot of, internal issues. That is what... Our member of parliament, they have to take up this issue and resolve. Otherwise it will create a lot of... Because it is a question of our this right, which should not be deprived. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ. ಹಲೋ. ಹೂ ಸ್ಪೀಕಿಂಗ್? ಗುಡ್ ಮಾರ್ನಿಂಗ್ ಸರ್, ನಾಗೇಶ್ ಪೈ ಅಂತ. ಗುಡ್ ಮಾರ್ನಿಂಗ್ ನಾಗೇಶ್ ಪೈ ಅವರು, ನಿಮ್ಮ ಪ್ರಶ್ನೆ ಈಗ ಕೇಳಬಹುದು. ನೀವು ಪುನಃ ಒಂದು ಬಿಸ್ನೆಸ್ ಟಾನಿಕ್ ಅಂತ ಪ್ರಾರಂಭ ಮಾಡಿ ತುಂಬಾ ಧನ್ಯವಾದ ಸರ್. ಹೌದು, ಬಿಸ್ನೆಸ್ ಟಾನಿಕ್ ಅಲ್ಲಿ ಈಗ ಫಸ್ಟ್ ಟಾನಿಕ್ ಬಜೆಟ್ ಟಾನಿಕ್. ಹೌದು, ಏಕಾದಶಿ ಮಾಡ್ತಾ ಇದ್ದವನಿಗೆ ವ್ರತ ಮಾಡಿದಾಗ ದ್ವಾದಶಿ ಬಂದಾಗ ಆಯ್ತು. ಈಗ ಅಷ್ಟು ಸಂತೋಷ. ಇವತ್ತು ಏಕಾದಶಿ ಅಲ್ಲ, ದ್ವಾದಶಿ ಅಲ್ಲ, ಇವತ್ತು ಸಂಕಷ್ಟ ಚತುರ್ದಶಿ. ಹೌದಪ್ಪ, ಅಲ್ಲ ಬಂದಾಗ ಆಯ್ತು ಅಂತ ಹೇಳಿದ್ದು, ಹೇಳಿ ದೃಷ್ಟಾಂತ ಕೊಟ್ಟದ್ದು. ನಮ್ಮ SS ನಾಯಕರಿಗೂ ಮತ್ತು 3 ಜನ ಗೆಸ್ಟಿಗೂ, ನಮ್ಮ ಆತ್ಮೀಯರಾದ ಬಾಲಚಂದ್ರ ಅವರಿಗೂ ನನ್ನ ಅಭಿನಂದನೆಗಳು. ಆಯ್ತು, ನಿಮ್ಮ ಪ್ರಶ್ನೆ ಕೇಳಿ. ಈಗ ಟೌನ್ ಬ್ರಾಂಚ್ ಹೋದಾಗ ನನ್ಗೆ ಬಾಲಚಂದ್ರ ಅವರದ್ದೇ ನೆನಪಾಗುದು. ಅವ್ರು ಬಿಟ್ಟು ಎಷ್ಟು ವರ್ಷ ಆದ್ರು ಅವರ ಹೆಸರು ಈಗಲೂ ಉಂಟು ಟೌನ್ ಬ್ರಾಂಚ್. ಆತ್ಮತೃಪ್ತಿಗೆ ಮಾಡಿದವರು ಯಾರೇ ಅಧಿಕಾರಿಗಳಾಗ್ಲಿ ಅವರ ಕಾಲದ ಮೇಲೂ ಅವ್ರ ಹೆಸರು ಇರ್ತದಂತೆ. ಆತ್ಮತೃಪ್ತಿಗೆ ಯಾರು ಆ ಒಂದು ಉದ್ಯೋಗವೋ ಅಧಿಕಾರವೋ ಅಥವಾ ಒಂದು ಯಾವುದೇ ಒಂದು ಅವರು ವೃತ್ತಿ ಮಾಡ್ತಾನೋ ಅವರ ಕಾಲದ ಮೇಲೂ ಅವರ ಹೆಸರು ಇರ್ತದಂತೆ, ಆ ಬ್ರಾಂಚಿನಲ್ಲಾಗ್ಲಿ ಆ ಕ್ಷೇತ್ರದಲ್ಲಾಗ್ಲಿ. ಈಗ ನಿಮ್ಮ ಬಜೆಟ್ ಬಗ್ಗೆ ನಿಮ್ಮ ಪ್ರಶ್ನೆ ಏನು ಹೇಳಿ? ಬಜೆಟ್ ಈಗ ಏನೆಲ್ಲ ಆಗ್ಬಹುದು ನಿಮ್ಮ ಒಂದು ಅನಿಸಿಕೆ? ನಾಳೆ ಬಜೆಟ್ ಬಗ್ಗೆ ನನ್ನ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವರು ಆದಷ್ಟು ಯಾವ್ದಾದ್ರು ಹೊಸ ಹೊರೆ ಆಗದಿದ್ದಾಗೆ, ಹೊಸ ತೆರಿಗೆ ಹಾಕದಿದ್ದಾಗೆ, ಈ ಕೊರೋನಾದಿಂದ GDP ತುಂಬಾ ಕಡಿಮೆ ಆದ್ರೂ ಸಹ ಜನರಿಗೂ ಅಷ್ಟು ಕಷ್ಟ ಉಂಟೀಗ. ಯಾವ್ದಾದ್ರು ಹೊಸ ತೆರಿಗೆ ಹಾಕದಿದ್ದಾಗೆ ಅವರು ಒಂದು ಪ್ರಯತ್ನ ಮಾಡಬೇಕು. ಅಂದ್ರೆ ಹೊಸ ಬರೆ ಅಥವಾ ಹೊರೆ ಇಲ್ಲದೆ ದರೆ ಕಟ್ಟಬೇಕಂತ ಹೇಳುದು ನೀವು ಅಲ್ವಾ? ಅದು ಅಲ್ಲದೆ ಮತ್ತೊಂದು ಇಲಾಖೆಗೆ ಅವರು ಬಲವಾಗಿ ಕೈ ಹಾಕಬೇಕು, ಹೊಸ ಒಂದು ನೀತಿ ತರಬೇಕು. ಯಾಕಂದ್ರೆ ಆದಾಯ ತೆರಿಗೆಯಲ್ಲಿ ಹೊಸ ಬದಲಾವಣೆ ತರುವುದಾದ್ರೆ ನಮ್ಮ GDP ಆದಾಯ ತೆರಿಗೆಯಲ್ಲಿ ಬಂದಷ್ಟು ಕೇಂದ್ರ ಸರ್ಕಾರಕ್ಕೆ ಆದಾಯ ಮತ್ತೆ ಯಾವುದರಲ್ಲೂ ಇಲ್ಲ. ಅದು ಸಾಕಷ್ಟು ಬದಲು ಮಾಡಿದ್ರೆ ನಮ್ಮ GDP 1 ವರ್ಷದಲ್ಲೇ ಏರುವ ಸಾಧ್ಯತೆ ಉಂಟು. ಅದು ಯಾವ ಸಾಧ್ಯತೆ ಅಂತ ಹೇಳಿದ್ರೆ ನನ್ನ ಇಚ್ಛೆ, ನನ್ನ ಅಭಿಪ್ರಾಯ ಇದು, ಅವರು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನೋದು ಸ್ವಲ್ಪ ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ನೆಕ್ಸ್ಟ್ ಆದಷ್ಟು ಲಿಬರಲ್ ಮಾಡ್ಬೇಕು, ಎಲ್ಲರೂ ಆದಾಯ ತೆರಿಗೆ ಕಟ್ಟುವ ಹಾಗೆ ಮಾಡ್ಬೇಕು. ಈಗ 30ರಿಂದ 40% ಮಾತ್ರ ಜನ ಕಟ್ತಾ ಇದ್ದಾರೆ. 6% ಮಾತ್ರ ಟ್ಯಾಕ್ಸ್ ಕಟ್ಟುವವರು. ಹೌದು, ಈಗ ಇಷ್ಟು ಸ್ಟ್ರಿಕ್ಟ್ ಇದ್ರು ಅದು ಏರಿದಾಗ ನಮ್ಮ GDP ಬಟಮ್ಮನೆ ಏರ್ತದೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಎಲ್ಲರೂ ಕಟ್ಟುವ ಹಾಗೆ ಲಿಬರಲ್ ಮಾಡ್ಬೇಕು. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಯಾರಿಗೂ ಭಯ ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏರಿಸಬೇಕು. ಮತ್ತೆ ಈ ಇತ್ಯಾದಿ ಬೆನಿಫಿಟ್ಸ್ ಉಂಟಲ್ಲ, LIC
ಮತ್ತೆ ನ್ಯಾಷನಲ್ ಸೇವಿಂಗ್ಸ್, ಮತ್ತೆ ನಿಮ್ಮ 8G ಇರುವ ಕೆಲವು ದೊಡ್ಡ ದೊಡ್ಡ ಸಂಸ್ಥೆ ದೇವಸ್ಥಾನಗಳಿಗೆ ಇರುವ ಅಂತ ಬೆನಿಫಿಟ್, ಆ ಡೆಪ್ರಿಸಿಯೇಷನ್ ಎಲ್ಲ, ಮನೆ ಸಾಲ ಇತ್ಯಾದಿಯನ್ನೆಲ್ಲ ತೆಗಿಬೇಕು. ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಜಾಸ್ತಿ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಲಿಬರಲ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಎಲ್ಲರೂ ಕಟ್ಟುವ ಹಾಗೆ ಇನ್ಕಮ್ ಟ್ಯಾಕ್ಸ್ ಭಯ ಯಾರಿಗೂ ಇರಬಾರ್ದು. ಆವಾಗ ಆದಷ್ಟು ಆದಾಯ ಸರ್ಕಾರಕ್ಕೆ ಬರುವ ಹಾಗೆ ಆಗ್ತದೆ, GDP ಏರುತ್ತದೆ ಸರ್ಕಾರ, ಮತ್ತೆ ಯಾವುದೇ ಹೊಸ ತೆರಿಗೆ ಹಾಕದಿದ್ದಾಗೆ. ಇದು ನನ್ನ ಅಭಿಪ್ರಾಯ. ಈಗ ಕಳೆದ ಬಜೆಟ್ ಅಲ್ಲೇ ಅದು ಚಾಯ್ಸ್ ಕೊಟ್ಟಿದ್ದಾರೆ. ಒಂದು ಯಾವುದೇ ಡಿಡಕ್ಷನ್ ಇಲ್ಲದೆ ನೀವು ಲೆಸರ್ ರೇಟ್ ಆಫ್ ಟ್ಯಾಕ್ಸ್ ಕಟ್ಟುದು, ಮತ್ತೆ ಡಿಡಕ್ಷನ್ ತಕೊಂಡು ನಿಮ್ಮ ನಾರ್ಮಲ್ ರೇಟ್ ಆಫ್ ಟ್ಯಾಕ್ಸ್ ಕಟ್ಟೋದು. ಲಾಸ್ಟ್ ಬಜೆಟ್ ಇಂದ ಅದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಯಾವ್ದು ಬೇಕೋ ಅದಕ್ಕೆ ನಿಮ್ಗೆ ಚಾಯ್ಸ್ ಕೊಟ್ಟಿದ್ದಾರೆ. ಹೌದು, ಎಷ್ಟೋ ಜನ ನೋಡ್ತೇನೆ ನಾನು, ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಅಂತೇಳಿ ಕೆಲವು ಅನಗತ್ಯ ಇದ್ದದ್ದು ಕೆಲವು ಸಂಸ್ಥೆಗೆಲ್ಲ ಕೊಡುವುದು. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಸರ್, ಮತ್ತೆ ಇವರಿಗೆ ಕೊಡುವ. ನಿಜವಾಗಿ ಸರ್ಕಾರ ಕೊಡುವುದು ಎಷ್ಟು ಒಳ್ಳೇದಂತ ಹೇಳಿದ್ರೆ, ಅದರಷ್ಟು ಈಗ ಸರ್ಕಾರಕ್ಕೆ ನಾವು ಬರೀ ಮೋದಿಯನ್ನು ಅದು ಮಾತ್ರ ಬಲಪಡಿಸುವುದಲ್ಲ, ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ತಗೊಳ್ಳಿಕ್ಕೆ ಯಾವುದೇ ಸಂಸ್ಥೆಗೆ ಧರ್ಮಕ್ಕೆ ಹಣ ಕೊಡು, ಅದು ಜೀರೋ ಅಂತದ್ದು ಮಾಡಬೇಡಿ. ಅದು ಅಗತ್ಯ ಇದ್ದರೆ ನೀವು ಕೊಡಿ. ಈಗ ನಿಮ್ಗೆ ಒಂದು ಕೋವಿಡ್ ಟ್ಯಾಕ್ಸ್ ಹಾಕು ಅಂತಿದ್ದೆ ಈ ವರ್ಷ, ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಕೋವಿಡ್ ಟ್ಯಾಕ್ಸ್ ಅಲ್ಲ, ಜಾಸ್ತಿ ಅಲ್ಲ, 1-2% ಜಾಸ್ತಿ ಮಾಡುದು ಒಂದು ಕೋವಿಡ್ ಟ್ಯಾಕ್ಸ್. ಹೇಗೆ ಕಟ್ಲಿಕ್ಕೆ ತಯಾರಿದ್ದೀರಾ? ಆಗ್ತದೆ, ಆದ್ರೆ ಜನರಿಗೆ ಈಗ ತುಂಬಾ ಕಷ್ಟ ಉಂಟು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಕಷ್ಟ ಅಂದ್ರೆ ಇಲ್ಲಿ ರೋಡ್ ಅಲ್ಲಿ ನೋಡಿದ್ರಲ್ಲ, ಹೊಸ ಕಾರ್ ಎಲ್ಲ ಎಷ್ಟು ಸೇಲ್ ಆಗ್ತಾ ಉಂಟು, ಮತ್ತೆ ಕಷ್ಟ ಹೇಳ್ತಾರೆ ಜನ. ಅಲ್ಲ, ಹೊಸ ಕಾರ್ ಅಂತ ಹೇಳಿದ್ರೆ ಆ ಮಟ್ಟದಲ್ಲಿ ಇದ್ದವರಿಗೆ ಮಾತ್ರ ತಗೊಳ್ತಾರೆ. ಮತ್ತೊಂದು ನೋಡಿ, ಇದು ಕಾರ್ ಅನ್ನುವಾಗ ಒಂದು ನನಗೆ ನೆನಪಿಗೆ ಬರ್ತದೆ, ಈ ಕಾರ್ ತಗೊಳ್ಳುವಾಗ ಅವರು ತೆರಿಗೆ ಹಾಕಿಯೇ ಕಾರ್ ಮಾರ್ತಾರೆ. ಹಾಗೆ ಏನಾದರೂ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮಾಡಬೇಕು. ಈಗ ಅದೇ ತೆರಿಗೆ ಕೊನೆಗೆ ಕಟ್ಟಿ ಅಂತ ಹೇಳಿದ್ರೆ ಖಂಡಿತ ಯಾರು ಕಟ್ಟುವುದಿಲ್ಲ. 1 ಲಕ್ಷ, 2 ಲಕ್ಷ, 2-3 ಲಕ್ಷ ತನಕ ತೆರಿಗೆ ಹಾಕಿಯೇ ಕಾರ್ ಕಟ್ತಾರೆ. ಆವಾಗ ಕಟ್ಟುವಾಗ ನಮ್ಗೆ ಯಾವುದೇ ನೋವು ಆಗುದಿಲ್ಲ. ನಂತರ ಕಟ್ಟಿ ಅಂತ ಹೇಳಿದ್ರೆ, ಆ ಟ್ಯಾಕ್ಸ್ ಅನ್ನು ನಂತರ ನಿಮ್ಗೆ ಕಟ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ ಖಂಡಿತ 50% ಜನ ಕಟ್ಲಿಕ್ಕೆ ತಯಾರಿ ಇರುವುದಿಲ್ಲ. ಬಹಳ ಉತ್ತಮ ಆಲೋಚನೆ ನಾಗೇಶ್ ಪೈ ಅವರು. ನಿಮ್ಮ ಐಸಕ್ ವಾಸ್ ಅವರು ಆನ್ಸರ್ ಕೊಡ್ತಾರೆ, ಹೇಳಿ. See, Nagesh Pai, we should remove a lot of misconception about income tax. First of all, remember that when you don't pay income tax, you have unaccounted money, you say. Now, this unaccounted money pays all the taxes except income tax. Please remember that. There was a move in 2000 to just do away with income tax. But the problem is we had that much of people working for this department. Unemployment ಆಗ್ತದೆ. Only for that reason they didn't think about getting out of income tax. Now 6.5 crores people only file returns in India. We have got a population 130 crores. 6.5 crores file. Out of that, 4 crores say that my income is less than 5 lakhs. They get out of the tax bracket. 2.5 crores people pay income tax. Please remember. So what is the point in talking about so much about income corporate taxes also, no? I am talking about individual income tax. That is what he was referring to. The question is that the government will not reduce income tax slab, because even if it reduces, it will not get big money out of it. Correct. See, the government wants revenue. If you reduce or increase income tax, it is not going to be a big dent in their resources. So I don't think you can expect 2.5 to 5 or 5 to 10 and all those things, because I think income tax forms a very small base in the overall. ಬಗ್ಗೆ ಈಗ ಒಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ನಾನು ದಾಮೋದರ್ ಬಾಳಿಗ ಮಾತಾಡೋದು. ದಾಮೋದರ್ ಬಾಳಿಗ, ಹೇಳಿ ಸ್ವಾಮಿ. ಫಸ್ಟ್ ಆಫ್ ಆಲ್, let us keep our fingers crossed for the best budget. That is point number 1. Second, ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, I am from insurance sector. Okay, insurance sector ಇಂಡಿಯಾದಲ್ಲಿ ಲೀಸ್ಟ್ ಪೆನೆಟ್ರೇಷನ್ ಆಗಿರುವಂತಹ ಸೆಕ್ಟರ್. Hardly 8 to 10% penetration ಇದೆ. I think around 2 to 3 years back, NPS scheme introduce ಮಾಡಿ under section 80CCD, up to 50,000 for NPS separate deduction ಕೊಟ್ಟಿದ್ದಾರೆ. ಸೊ ನನ್ನ ಒಂದು ಸಜೆಷನ್ ಪ್ಲಸ್ ಎಕ್ಸ್ಪರ್ಟ್ ಇದು ಒಪಿನಿಯನ್ ಇದರಲ್ಲಿ ನನಗೆ ಬೇಕಿತ್ತು. ಲೈಫ್ ಇನ್ಶೂರೆನ್ಸ್ ಸ್ಕೀಮ್ಸ್ ತುಂಬಾ ಅನ್ಪಾಪ್ಯುಲರ್ ಇದ್ದ ಕಾರಣ
Okay, so what we can do, or what the government, our suggestion would be that, you know, life insurance pension schemes annu ee NPS jothe merge madisre, it would have given a lot of boost as well as encouragement for youngsters working in private companies, so that they can go ahead and invest more and more in this particular sector, wherein raising the penetration levels. Plus second idralli ನಮ್ಮ ಟರ್ಮ್ ಪ್ಲಾನಿಗೆ GST ಬಂದ್ಬಿಟ್ಟು 18% ಹತ್ರ 18%. Even if that also can be reduced, it can be made more popular among the masses. These are the two things which I wanted to put across to the experts, so that we can have some discussion on this. ನಮ್ಮ ದಾಮೋದರ್ ಬಾಳಿಗ, ನೀವು ಈಗ ಏನ್ ಮಾಡ್ತಾ ಇದ್ದೀರಿ? ನಾನು ಈಗ I work for Bajaj Alliance as a territory manager. ಅವರವರ ಸೆಕ್ಟರ್ ಬಗ್ಗೆ ಅವ್ರು ಮಾಡ್ತಾರೆ ಬಹಳ. ಯಾಕಂದರೆ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಇಷ್ಟು ಡೀಪ್ ಮಾತಾಡಬೇಕಾದ್ರೆ ಅದರ ಎಕ್ಸ್ಪರ್ಟೇ ಆಗಬೇಕು. ನಮ್ಮ ಇದರಲ್ಲಿ ಕೂಡ ಪ್ರೋಗ್ರಾಮಲ್ಲಿ ಕೂಡ ಅವರು ರಿಸೋರ್ಸ್ ಪರ್ಸನ್ ಆಗಿ ಬಂದಿದ್ದರು. ಈಗ ಪ್ರಪ್ರಥಮವಾಗಿ ಅವರು ಹೇಳೋದಂದರೆ NPS 80 CCD ಪ್ರಕಾರ 50,000 ಡಿಡಕ್ಷನ್ ಉಂಟು. ಅವರು ಹೇಳೋದು ಈಗ ಇನ್ಶೂರೆನ್ಸಲ್ಲಿ ಈ ಪೆನ್ಷನ್ ಸ್ಕೀಮ್ ಉಂಟಲ್ಲ, ಅದಕ್ಕೆ ಕೂಡ ಅದೇ, ಬಿಕಾಸ್ ದಟ್ ಇಟ್ ಈಸ್ ಸಿಮಿಲರ್ ಟು ದ್ಯಾಟ್ ಅಲ್ವಾ, ಅದನ್ನು ಮಾಡಬೇಕಂತ ಹೇಳ್ತಾರೆ ಅವರು. ಇನ್ನೊಂದು ಏನಂತ ಹೇಳಿದ್ರೆ GST ಆನ್ ಟರ್ಮ್ ಪ್ಲಾನ್, ಅದನ್ನು ಕಡಿಮೆ ಮಾಡಬೇಕಂತ. ಇದಕ್ಕೆ ನಿಮ್ಮ ಒಪಿನಿಯನ್? ವರ್ಲ್ಡ್ ಓವರ್ ಇನ್ ಮೋಸ್ಟ್ ಆಫ್ ದ ಡೆವಲಪ್ಡ್ ಎಕಾನಮೀಸ್ ಹೆಲ್ತ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್, and in most of the countries health care is free of cost. This is not health care, this is a life insurance. No, whatever it is health care, insurance, medical insurance is. But in India, you see, health care is not free. So people are paying and buying premium policies, correct, insurance. Similarly, life insurance policies also people are buying. So I think, you know, what he says is a point which the government can look into, because you should make it affordable so that everybody is attracted. So 18% GST I feel on medical insurance and term policies of LIC is a bit too steep. Very harsh. It's very harsh. So I think that, you know, they can bring it to the lowest slab. 5%. Yes, lowest slab. And I think, you know, that would be a good thing also, that any pension scheme of insurance, LIC and other things are given the same treatment for treating it as a deduction under 80 CCD. NPS. Under NPS. Even NPS deduction on the 50,000 ಇದ್ದದ್ದು 1 ಲಕ್ಷ ಮಾಡಬಹುದು. Yes. So that will give a greater. See now, particularly after government has introduced new schemes like your what is that medical insurance for poor. The Ayushman Bharat. And then even the other what is that Jeevan Suraksha. See all that 2 lakhs. It is penetrating because it is at a very small premium. Correct. Jeevan Suraksha is I think 1 rupee per month or something like that. Per day. And 1 rupee per day, 365 rupees per annum, 2 lakhs coverage. Yes. Accidental. Yes. And another one is life insurance, which is also similar. So I think, you know, with this government, you know, is doing all possible things to ensure that, you know, the insurance is becoming a topic which people realize is a requirement. Okay. So I think, you know, little bit of impetus and knowledge and propagation will be required to further stimulate. ದಾಮೋದರ್ ಬಾಳಿಗರ್ ಅವರಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ. ಹಲೋ, ನಮಸ್ತೆ. ನಮಸ್ಕಾರ. ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರು ಮಾತಾಡೋದು. ರಾಮಕೃಷ್ಣ ರಾಯರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ನಿಮ್ಮ ಪ್ರಶ್ನೆ ಕೇಳಿ. ಈ ಸಲದ ಬಜೆಟ್ ಪೇಪರ್ಲೆಸ್ ಬಜೆಟ್ ಅಂತ ಹೇಳ್ತಾರಲ್ಲ, ಇದರ ಸಾಧಕ ಬಾಧಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ. ಅದರಲ್ಲಿ ಬಾಧಕ ಮಾಡುದಿಲ್ಲ ಅಂತ ಪೇಪರ್ಲೆಸ್ ಬಜೆಟ್ ಅಂತ. ಪೇಪರ್ಲೆಸ್ ಬಜೆಟ್ ಬಗ್ಗೆ ರಾಜೇಶ್ ಇದು ಇನ್ನೊಂದು ಆಪರ್ಚುನಿಟಿ ಭಾರತ ದೇಶಕ್ಕಿದು. ನಾವು ಡಿಜಿಟೈಸೇಷನ್ ಹೇಳ್ತಾ ಇದ್ದೇವೆ, ಬಟ್ ಇಸ್ ಬೆಸ್ಟ್ ಆಪರ್ಚುನಿಟಿ ಫಾರ್ ಗೋ ಫಾರ್ 100% ಡಿಜಿಟೈಸೇಷನ್. ಎಲ್ಲೆಲ್ಲ ಸಾಧ್ಯ ಉಂಟು ಅಲ್ಲೆಲ್ಲ ಹೋಗಬೇಕು. ಸೊ ಇಟ್ಸ್ ಸ್ಟಾರ್ಟ್ ಫ್ರಮ್ ದ ಟಾಪ್. ಟಾಪ್ ಅಂದರೆ ಪಾರ್ಲಿಮೆಂಟಲ್ಲಿ ಪೇಪರ್ಲೆಸ್ ಬಜೆಟ್. ನಾವು ನೆಕ್ಸ್ಟ್ ಈಗ 2023ಗೆ ಹೊಸ ಪಾರ್ಲಿಮೆಂಟ್ ಭವನ ಆಗುತ್ತೆ, ಅದು ಪೇಪರ್ಲೆಸ್ ಭವನ ಅಂತೆ, ಪ್ಲ್ಯಾನ್ ಲೈಕ್ ದಟ್. ಸೊ ಹಾಗಾಗಿ ಇದು ಫಸ್ಟ್ ಬಜೆಟ್ ಪೇಪರ್ಲೆಸ್ ಬಜೆಟ್ ಅಂತ ಹೇಳಿದರೆ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಪ್ರಿಂಟೆಡ್ ಡಾಕ್ಯುಮೆಂಟ್ ಸರ್ಕ್ಯುಲೇಷನ್ ಇರೋದಿಲ್ಲ, ಎಲ್ಲ ಥ್ರೂ ಯುವರ್ ಎಕ್ವಿಪ್ಮೆಂಟ್ಸ್ ವರ್ಚುವಲ್ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ಬೋದು ಹೀಗೆ.
ಸೊ ಅದರಲ್ಲಿ ಬಾಧಕ ಏನೂ ಇಲ್ಲ, ಅದರಲ್ಲಿ ಒಳ್ಳೇದೇ ಆಗುವಂಥದ್ದು, ದೇಶಕ್ಕೊಂದು ಮಾರ್ಗಸೂಚಿ ಆಗ್ತದೆ. ಬಜೆಟ್ ಸ್ಪೀಚ್ ಮಾಡುವಾಗ ಲ್ಯಾಪ್ಟಾಪ್ ಮೊಬೈಲ್ ಇಟ್ಕೊಂಡು ನಿನ್ನೆ ಇಲ್ಲಿ ನಮ್ಮ ಕರ್ನಾಟಕದ ಇದರದ್ದು ವಿಧಾನ ಪರಿಷತ್ತಲ್ಲಿ ನೋಡಿದಾಗೆ ಬೇರೆ ಬೇರೆ ನೋಡ್ತಾ ಇದ್ರೆ ಕಷ್ಟ ಅಲ್ಲ? ಅಲ್ಲ, ಅದು ಬೇರೆ ಆ್ಯಪ್ ಇರ್ತದೆ, ಅದಕ್ಕೆ ಬೇರೆ ಬಜೆಟ್ಗೆ ಬೇರೆ ಆ್ಯಪ್ ಇರ್ತದೆ, ಅದು ಮಾತ್ರ ಬರ್ತದಲ್ಲ, ಬೇರೆ ಏನು ಬರೋದಿಲ್ಲ. ಇದು ಭಾರತದ ಒಂದೊಳ್ಳೆ ಮುನ್ಸೂಚನೆ. ಇದು ರಾಮಕೃಷ್ಣ ರಾಯರದ್ದು ಬಾರಿ ಒಳ್ಳೆ ಒಂದು ಪಿಕ್ ಮಾಡಿದ್ದಾರೆ, ಬಹಳ ಒಂದು ಉತ್ತಮ. ಈಗ ನಾವು ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಬಗ್ಗೆ ಒಂದು ಡಿಸ್ಕಸ್ ಮಾಡುವ. ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಮಾಡಿದಷ್ಟು ನಮ್ಮ ಇಕಾನಮಿದು ರಿಫಾರ್ಮ್ಸ್ ಜಾಸ್ತಿ ಆಗ್ತದೆ. ಈಗ ಮೇಯ್ನ್ ಪ್ರಾಬ್ಲಮ್ ಏನಂದರೆ, ಒಂದನೇದಾಗಿ ಮ್ಯಾಕ್ಸಿಮಮ್ ಮೋರ್ ದ್ಯಾನ್ 50% ಹೇಳ್ಬೋದು ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್, ಇವನ್ ಅಪ್ಪರ್ ಮಿಡ್ಲ್ ಕ್ಲಾಸ್, it may be because of slowdown in the economy, or it may be because of the COVID and various reasons, ಅವರಿಗೆ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಮೊರಿಟೋರಿಯಂ ಆಗಿದೆ. ಅದಕ್ಕೆ ಏನೆಲ್ಲ ರಿಫಾರ್ಮ್ಸ್ ತರ್ಬೋದು? ಈ ಸಿಬಿಲ್ ಕೂಡ ಒಂದು ನೋಡಿ 700ಕ್ಕಿಂತ ಕಮ್ಮಿ ಬಂದರೆ ಬ್ಯಾಂಕಿನವರು ಎಂಟರ್ಟೈನ್ ಮಾಡೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಅವರು ಮುಂದೆ ಹೋಗ್ಬೋದು? ಈ ಬ್ಯಾಂಕಿಂಗ್ ಸೆಕ್ಟರ್ ಯಾವುದೆಲ್ಲ ರಿಫಾರ್ಮ್ಸ್ ತರ್ಬೋದು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ is an ongoing process. ಈಗ ನಾವು what we have done, we have adopted some of the what you call provisions which are universal. Basel III norms, 90 days NPA concept. 90 days NPA concept ಎಲ್ಲ ನಾವು ಮಾಡಿದ್ದೀವಿ. ಬಟ್ ನಾವು ಆಸ್ ವಿ ಸೇ, ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ರಿಕ್ವೈರ್ಸ್ ಎಕ್ಸ್ಟ್ರಾ. ನಾನು ಹೇಳೋದಾದ್ರೆ ಪ್ರೀ ಕೋವಿಡ್ ಪೀರಿಯಡ್ ಅಲ್ಲಿ ಯಾವ್ದು ರೇಟಿಂಗ್ ಉಂಟು ಅದು ಈ ವರ್ಷದ ಅದನ್ನು ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡಿ ಮುಂದುವರಿಸೋದು ಒಳ್ಳೇದಲ್ವಾ? ಅದು ಒಂದು ಮಾಡ್ಬೋದು. ಬಟ್ ಸಿ ಮೆನಿ ಆಫ್ ದೀಸ್ ಸಿಬಿಲ್ ಅಂಡ್ ಮೆನಿ ಆಫ್ ದೀಸ್ ರೇಟಿಂಗ್ ಏಜೆನ್ಸೀಸ್ are giving the score based on various parameters. Correct. Some of these parameters can be suspended for the time being. Correct. So that this will not be taken into account for the purposes of rating. Correct. ಅದು ಒಂದು ನೋಡಬಹುದು. ಈಗ ನೋಡಿ, ಎಕ್ಸಾಮ್ ಬರೀದೆ ಪಾಸ್ ಮಾಡ್ತಾರೆ ನೋಡಿ ಈ ವರ್ಷ, ಹಾಗೆ exceptional cases. That is not, see, promoted. Banks cannot see, the point is people say this side now that you should not ಅಲ್ಲಲ್ಲ, ಈಗ ಏನಾಗ್ತದೆ, ಕೊಲಾಟರಲ್ ಸೆಕ್ಯೂರಿಟಿ ಕೊಟ್ಟು ಕೂಡ ಸಿಬಿಲ್ ಇಂದಾಗಿ ಲೋನ್ ಸಿಗ್ತಾ ಇಲ್ಲ, ಅಂತದೆಲ್ಲ ಪರಿಸ್ಥಿತಿ ಉಂಟು. ದೇ ಹ್ಯಾವ್ ಟು ಮೇಕ್ ರಿಲ್ಯಾಕ್ಸೇಷನ್ ಒಂದು NPA ಕಾನ್ಸೆಪ್ಟ್ ಅಲ್ಲಿ. See, there are two things in this. One is under CIBIL score, what the banks do is, if your score is below this, then ಸ್ವಲ್ಪ ಬಡ್ಡಿ ಜಾಸ್ತಿ ಹಾಕ್ಬೋದು, ರಿಸ್ಕ್ ಪ್ರೀಮಿಯಂ ಕ್ಯಾನ್ ಬಿ ಆಡೆಡ್. ಅದಿದೆ, ಬಡ್ಡಿ ಇಷ್ಟು ಇದಕ್ಕಿಂತ ಕಮ್ಮಿ ಇದೆ ಲೋನ್ ಇಲ್ಲ ಅಂತ ಹೇಳಿ ಬ್ಯಾಂಕ್ಸ್ ಹ್ಯಾವ್ ಟೇಕನ್, ಇಂಡಿವಿಜುವಲ್ ಬ್ಯಾಂಕ್ಸ್ ಹ್ಯಾವ್ ಟೇಕನ್ individual decisions what is the score. Correct. Now what I am telling is this score is decided based on various parameters. Correct. For example, ಒಂದು ಪ್ಯಾರಾಮೀಟರ್ ಏನು ಅಂತ ಹೇಳಿದ್ರೆ, if you are a borrower and you have made applications, let us say to 5 banks. Enquiry rolling enquiry rolling high ಅಂತ ಹೇಳಿ ನಿಮಗೆ ಒಂದು 10-15 ಮಾರ್ಕ್ ಅದರಲ್ಲಿ ಪರ್ ಎನ್ಕ್ವೈರಿ ಕಮ್ಮಿ ಆಗುತ್ತೆ. That is wrong. ಅದು wrong. Now a borrower is entitled to choose the best bank. Window shopping. And window shopping is, so why you should reduce marks? ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, such kind of parameters need not be taken into account for reckoning the score. Correct. ಈಗ ಬೆಕ್ಕಿಗೆ ಗಂಟೆ ಕಟ್ಟುದು ಯಾರು? If he is a deliberate default. ಅಲ್ಲ, ಕರೆಕ್ಟ್, ಬೆಕ್ಕಿ ಗಂಟೆ ಕಟ್ಟುದು ಯಾರು? ಫೈನಾನ್ಸ್ ಮಿನಿಸ್ಟರ್ ಮಾಡಿ. That is a process. Whether it comes under Reserve Bank purview or Finance Ministry. It comes under Reserve Bank, but again through Finance Ministry only. ಅದು ಬಜೆಟ್ ಅನೌನ್ಸ್ go to RBI and RBI has to consider. ಬಹಳ ಒಂದು ಉತ್ತಮ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ ಹಲೋ, ಕರೆ ಕಟ್ಟಾಗಿದೆ ಅಂತ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, 90 days norms ಸಿಗಿದೆ ಈಗ. In the good situation 90 days norms was okay. But even now 90 days norms ಬರುವಾಗ first 360 ಇತ್ತು, ಮತ್ತೆ we reduced it to 180. Then we brought it to 90. ಈಗ ಕೂಡ ಫಾರ್ಮ್ ಲೋನ್ ಸಿಗಲ್ಲ 2 cropping seasons or 180 days ಆಗಿ ಉಂಟು. Yes. So ಅದಕ್ಕೆ ನಾನು ಹೇಳೋದೇನೆಂದ್ರೆ, at least for the next 2 years we can decide that the past due period is 180 days and above. ಅಂದ್ರೆ ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಟ್ರಾಆರ್ಡಿನರಿ ರೂಲ್ಸ್. NPA ಆಗೋದಿಲ್ಲ. NPA 180 days ಪಾಸ್ ಡ್ಯೂ ಆದ್ರೆ ಮಾತ್ರ NPA ಆಗುತ್ತೆ.
For the next 2 years, if we do and give sufficient breathing time for MSMEs, you see what happens once an account becomes NPA, the banks do not take any decision on this. See, sometimes these NSCs require restructuring and some amount of additional financing. Nobody will do ಈಗ because of accountability. ಬ್ಯಾಂಕಿನವರು ರೀಸ್ಟ್ರಕ್ಚರ್ ಅಲ್ಲ, ಈಗ ಬ್ಯಾಂಕೇ ರೀಸ್ಟ್ರಕ್ಚರ್ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಅಂತ ಪರಿಸ್ಥಿತಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಉಂಟು. ಅದರ ಬಗ್ಗೆ ಮುಂದುವರಿಸುವ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು ಕೃಷ್ಣಮೂರ್ತಿ ಮಾತಾಡ್ತಾ ಇದ್ದೀನಿ ಮಂಗಳೂರಿನಿಂದ. ಬ್ಯಾಂಕಿನ ವಿಷಯ ಮಾತಾಡುವಾಗ ಬ್ಯಾಂಕಿನವರೇ ಫೋನ್ ಮಾಡಿದ್ರು. ಕೃಷ್ಣಮೂರ್ತಿ ಅವರು ಹೇಳಿ. ಸರ್, ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮವನ್ನು ವಾಪಸ್ ಶುರು ಮಾಡಿದ್ದಕ್ಕೆ ತಮ್ಗೆಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ಸ್. ನೀವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಪ್ರತಿ ಒಂದು ಸಂಚಿಕೆ ನೋಡಿ ಎಲ್ಲ ಫಾಲೋ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಎಕ್ಸ್ಪರ್ಟ್ ಕಮಿಟಿಯವರಿಗೆ ಸರ್ ನನ್ನ ಧನ್ಯವಾದಗಳು. ನನ್ನ ಒಂದು ಈ ಸಂದರ್ಭದಲ್ಲಿ 2 ಪ್ರಶ್ನೆಗಳು. ಈ ಬ್ಯಾಂಕಿಂಗ್ ಸಂಬಂಧಿಸಿದ ಹಾಗೆ ನಾನು ಮಾತಾಡ್ತೇನೆ. ಮುಖ್ಯವಾಗಿ ಏನು ಅಂದ್ರೆ, ಇವಾಗ ಕೋವಿಡ್ ಸಿಚುವೇಶನ್ ಅಲ್ಲಿ ಗವರ್ಮೆಂಟ್ ಸಾಕಷ್ಟು ಮೆಜರ್ಸ್ ಎಲ್ಲ ತಗೊಂಡಿದ್ದಾರೆ. ದಟ್ಟು ಸ್ಪೆಷಲ್ ಸ್ಕೀಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು, ಲೋನ್ಸ್ ಓದಿದ್ರಲ್ಲ. ಸೊ ನನ್ನ ಅಬ್ಸರ್ವೇಷನ್ ಏನು ಹೇಳಿದ್ರೆ, ದ ಪಾರ್ಟಿಸಿಪೇಷನ್ ಆಫ್ ದ ಪಬ್ಲಿಕ್ ಸೆಕ್ಟರ್ ಇಸ್ ಮೋರ್ ಅಂತ. ಪ್ರೈವೇಟ್ ಸೆಕ್ಟರ್ ಅನ್ನ ಗವರ್ಮೆಂಟ್ ನಿಜವಾಗ್ಲೂ ಆ ರೀತಿಯಲ್ಲಿ ಫಾಲೋ ಅಪ್ ಮಾಡ್ತಾ ಇಲ್ಲ, like they are doing with the public sector banks. Correct. So maybe exception is maybe Karnataka Bank, Balchandra sir kodidaralli. So he may be having different opinion. Correct. So that is my basic. Correct. So inta sandarbhadalli the move in the government, maybe because through this budget, what I understood is one of the item is reducing the public sector banks. There may be a move. ಇವಾಗ ಬರ್ತಾ ಇದೆ ಒಂದಷ್ಟು ವಾಟ್ಸಪ್ ಅಲ್ಲೆಲ್ಲ, ಅದು ಮೇ ನಾಟ್ ಬಿ ರಿಲಯಬಲ್, ಬಟ್ ಸ್ಟಿಲ್ ಕೆಲವುದೆಲ್ಲ ಮರ್ಜ್ ಆಗಿಲ್ಲ. ಈಗ ಮರ್ಜರ್ ಮಾಡಿದ್ರೆ ಎಲ್ಲ ಬ್ಯಾಂಕಿನ ಅವಸ್ಥೆ ಎಲ್ಲ ತುಂಬಾ ಕಷ್ಟ ಬಿಟ್ಟಿದೆ. ಕರೆಕ್ಟ್. ಸೊ ಅದು ಒಂದು ಪಾಯಿಂಟ್. ಎರಡನೇದಾಗಿ ದೇರ್ ಇಸ್ ಒನ್ ಮೋರ್ ಥಿಂಗ್ ಈಸ್ ದಟ್ ದೇ ಆರ್ ಗೋಯಿಂಗ್ ಟು ರೆಡ್ಯೂಸ್ ಪಬ್ಲಿಕ್ ಸೆಕ್ಟರ್ ನಲ್ಲಿ ಗವರ್ಮೆಂಟ್ ಶೇರ್. They are reducing further. They are opening up further, maybe public issue ಅಥವಾ ಈ ತರದ್ದು ಒಂದು ನ್ಯೂಸ್ ಬರ್ತಾ ಉಂಟು. ಸೊ ನಾನು ಈ ಸಂದರ್ಭದಲ್ಲಿ ಏನ್ ಹೇಳಿದ್ರೆ, ದ ಪಬ್ಲಿಕ್ ಸೆಕ್ಟರ್ ಅನ್ನ ಫೈನಲ್ ಆಗಿ ಥ್ರೂ ಬಜೆಟ್ಸ್ ಅಂಡ್ ದಿಸ್ ಗವರ್ಮೆಂಟ್ ಇಸ್ ಕಿಲಿಂಗ್ ಅಂಡ್ ದೇ ಆರ್ ನಾಟ್ ಫಾಲೋಯಿಂಗ್ ಅಪ್ ಪ್ರೈವೇಟ್ ಸೆಕ್ಟರ್. ಕರೆಕ್ಟ್. ಪ್ರೈವೇಟ್ ಸೆಕ್ಟರ್ ಗಳನ್ನ ಪಾರ್ಟಿಸಿಪೇಷನ್ ತುಂಬಾ ಕಮ್ಮಿ ಇದೆ, ಎಸ್ಪೆಷಲಿ ಇನ್ ಇಂಪ್ಲಿಮೆಂಟಿಂಗ್ ಗವರ್ಮೆಂಟ್ ಸ್ಕೀಮ್ಸ್ ಅಂಡ್ ಫೈನಲಿ ವಿಚ್ ಗಿವ್ ಇಂಪೆಟಸ್ ಟು ದ economic growth. ಬಹಳ ಉತ್ತಮ. ನನಗೆ ಐ ವಾಂಟ್ ಎಕ್ಸ್ಪರ್ಟ್ ಒಪಿನಿಯನ್ ಫ್ರಮ್ ದ panel. And also one final question is, now in the last 5-6 months in the NPA definitely becoming a bomb, like it may explode anytime. You are postponing classification slowly you are every month you are postponing Supreme Court order or the like. So now a day may come in when it may explode. What is the preparedness of the banks or government to face this challenge? Okay, ಬಹಳ ಒಂದು ಉತ್ತಮ ಪ್ರಶ್ನೆ. ರಾಜೇಶ್ ಅವರು ಈಗ ಈ implementation of the schemes of the central government ಇದೆಯಲ್ಲ, there is a structure in banking system called the lead bank system and the state level bankers committee. There are 2 structures. So idra mukantra implementation ಆಗ್ತದೆ. All the people's representatives, MPs, MLA participate, banks participate, they hold regular meetings. So ಈ system ಇದೆ, lead bank and at the state level it's a state level bankers committee. effective ಆಗಿ ಆಗ್ತಾ ಇಲ್ಲ. Effectively ಯಾಕೆ ಆಗ್ತಾ ಇಲ್ಲ ಅಂದ್ರೆ, there is no monitoring from the central government, from the finance ministry. ಇದು ಏನು ಬಿಟ್ಟಿದ್ದಾರೆ, ಸ್ಕೀಮ್ಸ್ ಅನೌನ್ಸ್ ಮಾಡ್ತಾರೆ, ಇಂಪ್ಲಿಮೆಂಟೇಷನ್ ಯಾರು ಮಾನಿಟರ್ ಮಾಡೋರಿಲ್ಲ at the central level. It's all left to the district level and the state level. And state level ಅವರು ನಮ್ಮ ಮಾನಿಟರ್ ಮಾಡೋದು ಯಾರೀಗ? This is a big. ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಒಂದು ಸೆಲ್ ಮಾಡಿ ಆ ಲೀಡ್ ಬ್ಯಾಂಕಿನವರೊಟ್ಟಿಗೆ ಸಂವಹನಕ್ಕೆ ಒಂದು ಕಮಿಟಿ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಪೀಪಲ್ ಆಲ್ಸೋ. There is a structure. ಅವರಿಗೊಂದು ಸಪೋರ್ಟ್ ಮಾಡಬೇಕು ಸರ್ಕಾರದವರು. ಬಹಳ ಒಂದು ಉತ್ತಮವಾಗಿ ಮಾಡ್ಲಿಕ್ಕೆ ಆಗ್ತದೆ. ಹೇಗೆ ನಿಮ್ಮ ಒಪಿನಿಯನ್? It's a good suggestion, but we can take it up, but we need more participants. Maybe your chartered accountant institute can support us to do this. ಇಲ್ಲ, ಬಟ್ ಬ್ಯಾಂಕಿನವರು ಮೇನ್ ಮಾಡಬೇಕು. ಬಟ್ ಒಂದು ನಾನು ಹೇಳ್ತೀನಿ, ಮಾನಿಟರಿಂಗ್ ಇಲ್ಲ ಅಂತ ಹೇಳಿ ಇಲ್ಲ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇಲ್ಲ, ನಾನು ಇಲ್ಲದ ಅದು ಇಲ್ಲ. ಸಿ ದೇರ್ ಇಸ್ SLBC. Every state has got an SLBC and the lead bank in that area will be the convener of the SLBC, state level banking committee ಅಂತ ಇದೆ. In that
the state ಆಯ್ತು government, ಆಯ್ತು ಹಾಗಾದ್ರೆ state government ICICI participate. ಒಂದು ನಿಮಿಷ, ICICI ಬ್ಯಾಂಕ್ ಇಲ್ಲಿ ಎಷ್ಟು ಬ್ರಾಂಚಸ್ ಉಂಟು, ಎಷ್ಟು PMEGP ಲೋನ್ ಕೊಟ್ಟಿದ್ದಾರೆ ಅವರು? They are also supposed to. ಇಲ್ಲ, Social ನನ್ನ ಪ್ರಕಾರ ಇಲ್ಲ, responsibility. ಕೊಡ್ತಾ ಇಲ್ಲ. ಎಷ್ಟು PMEGP ಕೊಡ್ತಾರೆ, ಎಷ್ಟು CGTSME ಕೊಡ್ತಾರೆ? ಅದೇ ರೀತಿ ನಿಮ್ದು ಆಕ್ಸಿಸ್ ಬ್ಯಾಂಕ್ ಇರ್ಬೋದು, ಬೇರೆ ಬೇರೆ HDFC ಇರ್ಬೋದು, ಎಲ್ಲ ಏನಂತ ಹೇಳಿದ್ರೆ ಗೆದ್ದೆತ್ತಿನ ಬಾಲ ಹಿಡಿದು ಪಬ್ಲಿಕ್ ಸೆಕ್ಟರ್. ಅವ್ರು ಹೇಳಿದ್ದು ಕೃಷ್ಣಮೂರ್ತಿ ಅವರು ಕರೆಕ್ಟ್. ಪಬ್ಲಿಕ್ ಸೆಕ್ಟರ್ನವರು ಸ್ಟಾರ್ಟ್ ಅಪ್ ರಿಸ್ಕ್ ಎಲ್ಲ ತಗೊಂಡು ಅವ್ರು ಇಂಪ್ರೂವ್ ಆದ್ಮೇಲೆ 3 ವರ್ಷದ ಬ್ಯಾಲೆನ್ಸ್ ಶೀಟ್ ನೋಡಿ ಆ ಅಕೌಂಟ್ ಅನ್ನು ಟೇಕ್ ಓವರ್ ಮಾಡ್ಲಿಕ್ಕೆ ಬರೋದು ಈ ಪ್ರೈವೇಟ್ ಸೆಕ್ಟರ್ನವರು. ವೆರಿ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಆಫ್ ದಿಸ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ದೇ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ಅಕೌಂಟ್ ಓಪನ್ ಮಾಡುವ ಕೂಡ ಹೈ ನೆಟ್ವರ್ತ್ ಇಂಡಿವಿಜುವಲ್ ಮಾತ್ರ ಕಣ್ಣು ತೋರುದು ಅವರಿಗೆ, ಬೇರೆಯವರು ತೋರುವುದೇ ಇಲ್ಲ. See, Reserve Bank of India should also monitor this, and our finance ministry also should monitor this. They should also have some checks and balances on these banks. ಆವಾಗ ಮಾತ್ರ ಇದು ಕರೆಕ್ಟ್. ಇವರು 100%, ಯಾಕಂದ್ರೆ ಅದರ್ ನಾರ್ಮ್ಸ್ ಪಬ್ಲಿಕ್ ಸೆಕ್ಟರ್, ನೀವು ಹೇಳ್ತೀರಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ NPA ನಾರ್ಮ್ಸ್ ಜಾಸ್ತಿ, HDFC ಅಲ್ಲಿ ಕಮ್ಮಿ, ಅಂದ್ರೆ ಅವರಿಗೆ ಚಾಯ್ಸ್ ಉಂಟು, ಇವರಿಗೆ ಚಾಯ್ಸ್ ಇಲ್ಲ, ಅಷ್ಟು ನೀವು ಫೋರ್ಸ್ ಮಾಡ್ತೀರಿ. See, when you have same rules for banking regulations and all other things, that same should be applicable for. No, I beg to differ here. Because of the PMEGP loans or your small loans, Mudra loans, the NPAs of public sector banks are not becoming big. For a very kind information, the NPAs of public sector banks are an account of large corporates only. Okay. It is not an account of Mudra. See, this is a very big misnomer. People think that by giving a 25,000 loan to a poor, banks are increasing NPA. No. In that 25, I have worked as a branch manager, I have seen 100 loans you give of 10,000, 5,000, 15,000. Out of that, if you identify and give, 80% of the loans will come back with full repayment. Another 20%. If you properly assess your due diligence, Yes. absolutely. But right. what happens is the loans coming by the government, from the government agencies, these are all cooked up loans. So anyway, the branch manager has got the liberty to scan, investigate and then give. If it is not okay, you can reject, giving valid reasons in writing. We have done it, and they also know. But then many of the banks don't do that. They are hand in glove with everybody. So loans are given. But let me tell you once again, these government loans, sponsored loans, are not responsible for the levels of NPA which banks are showing. Okay. If you see the total NPA of 14% or 16%, hardly 0.5% or 1% many Yes, sir. loans All are corporate. which result from Mudra and other things. All they- The rest 15% of the loans are only on account of. ಈಗ ಹಾಗಾದ್ರೆ NPA ಕಮ್ಮಿ ಮಾಡ್ಲಿಕ್ಕೆ ಪರ್ಸೆಂಟೇಜ್, ಈ ಲೋನ್ ಅನ್ನು ಜಾಸ್ತಿ ಮಾಡಿದ್ರೆ ಆಯ್ತು, ಆಟೋಮೆಟಿಕಲ್ ದ ಪರ್ಸೆಂಟೇಜ್ ಆಫ್ NPA will come down. ಅಲ್ಲ, now funding to the corporates is very important for developing economy. These are all consumption small loans, but to develop the economy you need large loans only. You should fund the corporates and the big industries only. Small industries, okay, they can contribute to the employment sector, but large production, large GDP, only the big mid-size and above corporates can contribute. So that funding is a must. That you cannot. No, that is also regulated now. ಈಗ ರಿಯಲ್ ಎಸ್ಟೇಟ್ ಸೆಕ್ಟರ್, ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ವಾಟ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಇನ್ ಬಜೆಟ್? ವಾಟ್ ಈಸ್ ರಿಕ್ವೈರ್ಡ್ ನಾವು ಇಮಿಡಿಯೇಟ್ ಬೂಸ್ಟ್ ಅಪ್ ಮಾಡಲಿಕ್ಕೆ? ಯಾಕಂದ್ರೆ ರಿಯಲ್ಟಿ ಸೆಕ್ಟರ್ ರ್ಯಾರ ಬಂತು, ಮತ್ತೆ ಸ್ಲೋ ಡೌನ್ ಬಂತು, ಮತ್ತೆ ಹೌಸಿಂಗ್ ಸೆಕ್ಟರಲ್ಲಿ ಎಲ್ಲ ತುಂಬ ಒಂದು ಸೆಟ್ ಬ್ಯಾಕ್ ಉಂಟು, ಅದನ್ನು ಹೇಗೆ ಬೂಸ್ಟ್ ಮಾಡ್ಬೋದು? I think the real estate sector is going through a lot of stress at the moment. It is a huge employment generator. Please remember that. Correct. Now, there is 28% tax for cement and 18% tax for steel. Correct. 28% ಅಲ್ಲಿ sin tax ವರೆಗೆ ಹೋಯ್ತು. ಏನು cement cannot come close to sin tax. So that should be brought down maybe 18% and 12% steel. That is the most important. Secondly, ಈ RERA for completed projects ಈಗ ಇಲ್ಲ. Non-complete projects untu. So what happened? People are waiting for projects to be completed. That goes to a big strain on ಅವರು ವೇಟ್ ಅಂಡ್ ವಾಚಿಗೆ ಬಂದಿದ್ದಾರೆ ಈಗ ಜನರು. ಇಲ್ಲ ಕಂಪ್ಲೀಟ್ ಆದರೆ ಮಾತ್ರ ನಾನು ತಗೊಳ್ತಿಲ್ಲ. ಅದಕ್ಕೆ ಈ ಬ್ಯಾಂಕಿಂಗ್ ಇಂದ ಏನಾದರೂ ಸಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ರಿಯಲ್ ಎಸ್ಟೇಟ್ ಸೆಕ್ಟರ್? ಮಾಡಬೇಕು. ಬಿಕಾಸ್ RBI ಇದು ಕ್ಯಾಪ್ ಉಂಟಲ್ಲ ರಿಯಲ್ ಎಸ್ಟೇಟ್ ಫಂಡಿಂಗಿಗೆ. ರಿಯಲ್ ಎಸ್ಟೇಟ್ ಫಂಡಿಂಗ್ ಇದೆ. ದೆನ್ earlier there are restrictions on restructuring of real estate loans. ಹೌದು. ನಾವು ಆಲ್ಸೋ ರೀಸ್ಟ್ರಕ್ಚರಿಂಗ್ ಮಾಡಿದ್ರೆ ಇಟ್ ವಿಲ್ ಬಿ ಅಮೌಂಟ್ NPA ಅಲ್ಲ. It
demonstration NPA. So I think that relaxation should be given. All these three sectors were most hit during COVID times. So how to uplift these three sectors? What we can expect from this budget? ಸೊ ಟೂರಿಸಮ್ ಈಗ LFC ನಾವು ಎಕ್ಸ್ಪೆನ್ಸಸ್ ಅಂತ ಇರ್ತದೆ ಎಂಪ್ಲಾಯೀಸ್ಗಳಿಗೆ ಫಾರ್ ಎಕ್ಸಾಂಪಲ್, ಅದು ಟ್ಯಾಕ್ಸ್ ಅದರಲ್ಲಿ ಎಕ್ಸಂಪ್ಷನ್ ಇದೆಯೋ ಇಲ್ವೋ ಅಂತ ಐ ಡೋಂಟ್ ನೋ. ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ, ಎಕ್ಸ್ಪೆನ್ಸಸ್ ವೆದರ್ ದೇ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್. ಸೊ ಈ LFC ಅಂತ ಕಾನ್ಸೆಪ್ಟನ್ನು ಆದಷ್ಟು ಜಾಸ್ತಿ ಎಲ್ಲ ಎಂಪ್ಲಾಯೀಸ್ಗಳಿಗೆ ಸಿಗೋ ಹಾಗೆ ಒಂದು ಮಾಡಬೇಕು ಒಂದು. ಎರಡನೇದು, ಈಗ ಹೋಟೆಲ್ಸ್ಗಳು ಎಷ್ಟೋ NPSಗಳಾಗಿದ್ದಾವೆ, ಅದು ರೀಸ್ಟ್ರಕ್ಚರಿಂಗ್ ಆಗಬೇಕು ಎಲ್ಲ ಅಕೌಂಟ್ಸ್, ಬ್ಯಾಂಕ್ NPS. ಮೇ ಬಿ 1 or 2 years, another 1 or 2 years ರೀಸ್ಟ್ರಕ್ಚರಿಂಗ್ ಮಾಡಬೇಕು. ಇಟ್ ಶುಡ್ ನಾಟ್ ಬಿ ಟ್ರೀಟೆಡ್ ಎಸ್ NPS. ರೀಸ್ಟ್ರಕ್ಚರ್ ಮಾಡಬೇಕು, ಅವರಿಗೂ ಕೂಡ ಸ್ವಲ್ಪ ರೀಕ್ಯಾಪಿಟಲೈಸೇಷನ್, ವರ್ಕಿಂಗ್ ಕ್ಯಾಪಿಟಲ್ ಅವರಿಗೆ ಸಪ್ರೇಟ್ ಲಿಮಿಟ್ ಒಂದು 25% ಅನೌನ್ಸ್ಮೆಂಟ್ ಮಾಡಿ ಅದು ಕೊಡಬೇಕು, ಪ್ಯಾಕೇಜ್ ಥರ ಕೊಡಬೇಕು. ಓಕೆ. ಮತ್ತೆ ಮೂರನೇದು ಮೇನ್ ಪ್ರಾಬ್ಲಮ್ ಅಂದರೆ ಈ ಹಾಸ್ಪಿಟಾಲಿಟಿ ಸೆಕ್ಟರ್ ಮತ್ತು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಸರ್ವಿಸ್ ಟ್ಯಾಕ್ಸ್, ಇದು ನಿಮ್ಮ GST 18%, ಅದನ್ನು ಕೂಡ ಈ ಫುಡ್ ಇಂಡಸ್ಟ್ರಿಗೆ 5% ಇದೆ. ಇದನ್ನು ಮಾಡಿದ್ರೆ ಸ್ವಲ್ಪ ಎಂಪ್ಲಾಯ್ಮೆಂಟ್ ಜನರೇಷನ್ ಮತ್ತೆ ಮತ್ತೆ ಟೂರಿಸಂ ಕೋರ್ಸ್ ಅಂತ ಮಾಡಬೇಕು. ಇಟ್ ಶುಡ್ ಬಿ ಸ್ಪೆಷಲ್ ಕೋರ್ಸ್ ಫಾರ್ ಅನ್ಎಂಪ್ಲಾಯ್ಡ್ ಯೂತ್. ಒಂದು 6 months ಕೋರ್ಸ್ ಅಂತ ಮಾಡಿ ಅದು ಅವರಿಗೊಂದು ಕಾರ್ಡ್ ಅಂದರೆ ಸ್ಟೇಟ್ ಲೆವೆಲಿಂದ ಅದೊಂದು ಕಾರ್ಡ್ ಒಂದು ಕೊಟ್ಬಿಟ್ಟು ದೇ ಆರ್ ರೆಕಗ್ನೈಸ್ಡ್ ಟೂರಿಸ್ಟ್ ಗೈಡ್ಸ್ ಅಂತ ಮಾಡಿ ಎಲ್ಲ ಟೂರಿಸ್ಟ್, ದೆರ್ ಆರ್ ಸೋ ಮೆನಿ ಥೌಸಂಡ್ಸ್ ಆಫ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಇನ್ ಇಂಡಿಯಾ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರದ್ದು 5000 ಸೈಟ್ಸ್ ಇದೆ ಇಂಡಿಯಾದಲ್ಲಿ, ಪ್ಲೇಸಸ್ ರೆಕಗ್ನೈಸ್. ಅದನ್ನೆಲ್ಲ ಅಲ್ಲಲ್ಲಿ ಟೂರಿಸ್ಟ್ ಗೈಡ್ಸ್ ಅಂತ ಮಾಡಿ ಅಲ್ಲೇ ಕೋರ್ಸ್ಗಳು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಲ್ಲಿ. ಪ್ಲಸ್ ಈ GSTಯನ್ನು ಕಮ್ಮಿ ಮಾಡುವಂಥದ್ದು. ಸೊ ಈ ಸ್ಟೆಪ್ಸ್ ತಗೊಂಡ್ರೆ ಅನುಕೂಲ ಆಗ್ಬೋದು. ಏವಿಯೇಷನ್ ಸೆಕ್ಟರಿಗೆ ಏನು ಮಾಡ್ಬೋದು ನಮ್ಮ Aviation, one of the biggest expense for the aviation sector is the aviation fuel. Even now fuel prices have been consistently going up. So if that sector is attended, because this sector has really suffered, so you have to do something for that sector. I think particularly for aviation fuel, the government should cut costs, see that they are able to sustain, because even Indigo is suffering. Some of the best managed airlines are suffering. Because if airlines one by one, if they become bankrupt, the economy itself will be in doldrums. Because nowadays people prefer to travel more by air. So that problem. And Air India, they have to immediately privatize, because they even Tata are interested, I believe. So they should privatize immediately. And see, if a business fails because of a government policy or government, the way government has priced certain raw material, then there is no bigger tragedy than that. And these are all very crucial sectors of the economy. So I think that the government should immediately take care of these three: hospitality, tourism and aviation. Because even in tourism, people are not able to fly abroad. So we can at least go for indigenous tourism. That will help our economy. ಈಗ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡೋ ಸಂದರ್ಭ ಒಂದೇ. ಕೊನೆಯದಾಗಿ ಈ ಬಜೆಟ್ನಲ್ಲಿ ಯಾವ ರೀತಿ ಇರಬಹುದು ಬಜೆಟ್ ಗಾತ್ರ, ಸಂಕ್ಷಿಪ್ತವಾಗಿ ಈ ಬಜೆಟ್ ಮತ್ತು ಯಾವ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದು? ನಾನು ಬಿಗಿನಿಂಗಲ್ಲೇ ಹೇಳಿದ್ದೆ, ಸಿ ಇನ್ ದಿಸ್ ಬಜೆಟ್ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿ ರಿಲೀಫ್ ಇನ್ ಟ್ಯಾಕ್ಸ್. ಅಟ್ ದ ಸೇಮ್ ಟೈಮ್ ದ ಗವರ್ಮೆಂಟ್ ಆಲ್ಸೋ ಶುಡ್ ನಾಟ್ ಥಿಂಕ್ ಆಫ್ ಇಂಪೋಸಿಂಗ್ ಎನಿ ನ್ಯೂ ಟ್ಯಾಕ್ಸಸ್. ಸ್ವಲ್ಪ ಸೆಸ್ ಜಾಸ್ತಿ ಮಾಡಿದರೆ ಹೇಗೆ? ಫಾರ್ ಸೂಪರ್ ರಿಚ್ಗೆ ಮಾಡ್ಬೋದು. ಅಲ್ಲ, ಸೂಪರ್ ರಿಚ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಆಲ್ರೆಡಿ 37% ಉಂಟು ಅವರಿಗೆ. ಯಾಕೆಂತ 37% ಸರ್ಚಾರ್ಜ್ ಆನ್ ದಿ ಟ್ಯಾಕ್ಸ್. ಇನ್ನು ಸೂಪರ್ ರಿಚ್ಗೆ ಮಾಡಿದ್ರೆ ಇಟ್ ವಿಲ್ ಗಿವ್ ಎ ರಾಂಗ್ ಸಿಗ್ನಲ್. ಬಿಕಾಸ್ ಆಲ್ರೆಡಿ ಲಾಸ್ಟ್ ಬಜೆಟ್ ಅಲ್ಲಿ ಈಗ ನೋಡಿ, ಅಬೌವ್ 5 crore ಇನ್ಕಮ್ ಇದ್ದವರಿಗೆ 37% ಸರ್ಚಾರ್ಜ್, ನೋ ವ್ಯಾರ್ ಇಟ್ ಕಮ್ಸ್ ಅರೌಂಡ್ 43% ಟ್ಯಾಕ್ಸೇಷನ್. ಇನ್ನು ಪುನಃ ಸೂಪರ್ ರಿಚ್ ಮಾಡಿದ್ರೆ ಎಲ್ಲರಿಗೂ ಒಂದೇ ಲೆಕ್ಕ ಮಾಡಬೇಕು. ಯಾಕಂದ್ರೆ ಖಾಲಿ ನೀವು ಏನು ಗೊತ್ತಿಗೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಇಟ್ಟರೆ ಆಗುದಿಲ್ಲ, ಬರೆ ಬಿದ್ರೆ ಎಲ್ಲರಿಗೂ ಮಾಡಬೇಕು. ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಅಗೇನ್ ಯು ಆರ್ ರಿಡ್ಯೂಸಿಂಗ್ ದ ಪರ್ಚೇಸಿಂಗ್ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್. ನೋ, ಇಟ್ ವಿಲ್ ನಾಟ್ ಬಿ ಸೋ ಮಚ್. ಸೆಸ್ ಈಗ 4% ಇದ್ದದ್ದು ಕೋವಿಡ್ ಸಮೇತ ಒಂದು 5 ಅಥವಾ 6% ಮಾಡಿದ್ರೆ ಸೆಸ್ ವಿಚ್ ಈಸ್ ಆನ್ ಟ್ಯಾಕ್ಸ್. I don't think that may be a good idea. It will have a dampening effect. Okay. ಹಾಗಾದ್ರೆ ನಾವು ಈಗ ಗ್ರೋತ್ ಮಾಡಲಿಕ್ಕೆ ಸೋರ್ಸ್ ಇಲ್ಲದಿದ್ರೆ ನಾವು ಗ್ರೋತ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲ, ಗ್ರೋತ್ ಮಾಡಲಿಕ್ಕೆ the government can think of other means like public private partnerships. They can think of raising loans, long term loans. See, that can be done. See, ಅಲ್ಲ, ಗವರ್ಮೆಂಟ್ ಅಷ್ಟು ಮಾಡುವಾಗ ನಾವು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತಲ್ಲ, ಸ್ವಲ್ಪ.
ತಾಕತ್ತಿದ್ದವರೇ ಅಲ್ಲ. ಈಗ ಇಲ್ಲ, ಇನ್ಕಮ್ but ಟ್ಯಾಕ್ಸ್ ನೋಡಿ, see, ಇನ್ಕಮ್ ಟ್ಯಾಕ್ಸ್ ಕಟ್ಲಿಕ್ಕೆ ಇಲ್ಲ. ಒಂದ್ ನಿಮಿಷ, ಇನ್ಕಮ್ ಟ್ಯಾಕ್ಸ್ ಕಟ್ಲಿಕ್ಕೆ ತಾಕತ್ತಿದ್ದವರೇ 1-2% ಸೆಸ್ ಕೊಡುದಲ್ವಾ? ಇಲ್ಲ, ಯಾಕಂದ್ರೆ 5 ಲಕ್ಷದವರಿಗೆ ಏನು ಇಫೆಕ್ಟ್ ಆಗುದಿಲ್ಲ. ದಿಸ್ ಇಸ್ ಒನ್, ಆವಾಗ ಪರ್ಚೇಸಿಂಗ್ ಪವರ್ ಕ್ವಶನ್ ಬರುದಿಲ್ಲ ಅದರಲ್ಲಿ ನನ್ನ ನಾನು ಹೇಳೋದೇನೆಂದ್ರೆ, ಯಾಕಂದ್ರೆ ಟ್ಯಾಕ್ಸ್ ಪೇಯರ್ಸ್ ಅಲ್ಲೇ even cess ಫಸ್ಟ್ 1% ಅಲ್ಲ ಇಲ್ಲಿ. ಈಗ ನಾವು ಎರಡು ಮಾಡಿದ್ವಿ, ಮೂರು ಈಗ ನಾವು ಮಾಡಿದ್ವಿ. ಈಗ ನಾವು ಸ್ಪೆಷಲ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಎವ್ರಿ ಟೈಮ್ ಯು ಮೇಕ್ ಸೇ ಗುಡ್ ಇಟ್ ಇಸ್ ಅ ಟೆಂಪರರಿ ಮೆಷರ್ ಬಟ್ ಇಟ್ ಬಿಕಮ್ಸ್ ಪರ್ಮನೆಂಟ್. ಅಲ್ಲ, ಅದು ಮಾಡಬಾರ್ದು ಅಂತ. ಫಾರ್ 1 year. The purpose for which has been introduced, that when the purpose is over, that is to be abolished ಅಂತ. That should be taken. ಈಗ ನಿಮ್ಮದು ಸಂಕ್ಷಿಪ್ತವಾಗಿ ಏನು ಹೇಳಿ. I feel that the budget should boost domestic private industrial investment. Okay. That will generate employment and result in higher wages. And whatever is to be done for increasing demand and supply, if these are attended, then we can come out of whatever we have suffered faster, quicker, and go back to our, say, 15% growth rate in next 2-3 years. Okay. ರಾಜೇಶ್ ಅವರು ನಿಮ್ಮ ಒಂದು ಅನಿಸಿಕೆ. ನಾವು ಇನ್ನು ಮುಂದೆ ನಾವು ಬಹಳ ಸ್ಪೀಡಲ್ಲಿ ಇನ್ನೂ ಹೋಗಬಾರ್ದು. ಗ್ರೋತ್ ರೇಟ್, ಡೆಫಿಸಿಟ್ಟು, GDP ಇದನ್ನೆಲ್ಲ ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗಬಾರ್ದು. ಈಗಿನ ಸಿಚುವೇಶನ್ ಏನಿದೆ, ಇವತ್ತಿನ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಇದೆ, ಅದರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಸಿಚುವೇಶನ್ ಫಸ್ಟ್. ದೆನ್ ವಿ ಶುಡ್ ಅಚೀವ್ ದಿ ಪ್ರೀ ಕೋವಿಡ್ ಲೆವೆಲ್ಸ್. ನಮ್ಮ GDP 4% ಲಾಸ್ಟ್ ಬಜೆಟ್ ಅಲ್ಲಿ ಏನೆಲ್ಲ ಅನೌನ್ಸ್ ಮಾಡಿದ್ದಾರೆ ಅದನ್ನೆಲ್ಲ ಈಗ ಫುಲ್ಫಿಲ್ ಮಾಡಬೇಕು. ಮತ್ತೆ ನಾವು ಜಾಸ್ತಿ ಸ್ಪೀಡಲ್ಲಿ ಹೋಗಬಾರ್ದು. ಒಂದು another 2 years ಇಟ್ ಶುಡ್ ಬಿ ಸ್ಟೆಬಿಲೈಸೇಷನ್ ಪೀರಿಯಡ್ ಫಾರ್ ದ ಎಕಾನಮಿ. ಘಾಟಿ ಹತ್ತಿದಾಗ ಆಮೇಲೆ ಯು ಗೋ ಫಾರ್, ನಮಗೆ ಸೂಪರ್ ಪವರ್ ಆಗೋ ಇಚ್ಛೆ ಈಗ ಬೇಡ ನಮ್ಗೆ. ಯಾಕಂದ್ರೆ ಎಲ್ಲ ದೇಶಗಳು ಎಲ್ಲ ಅಂದ್ರೆ ಸೂಪರ್ ಪವರ್ ಆಗ್ತಾ ಇಲ್ಲ. ದೇ ಆರ್ ಲೂಸಿಂಗ್ ದೇರ್ ಸ್ಟ್ರೆಂತ್. ಸೊ ವಿ ವಿಲ್ ಗೇನ್ ಸಮ್ ಲಿಟಲ್ ಸ್ಟ್ರೆಂತ್. Let us survive. Okay. We have already struggled. Let us survive. Then we will think about spur in the growth ಅಂತ ಹೇಳ್ತಾ, ವೀಕ್ಷಕರೇ, ಒಂದು ಕೊನೆಯದಾಗಿ ಒಂದು ಸಣ್ಣ ಚಿಟುಕಿನೊಂದಿಗೆ ಈ ಬಜೆಟ್ ಕೌಂಟ್ ಡೌನ್ 2021 ಅನ್ನು ಮುಗಿಸೋಣ. ನೋಡಬೇಡಿ ಅತ್ತ ಇತ್ತ, ನೋಡಬೇಡಿ ಅತ್ತ ಇತ್ತ. ಬಜೆಟ್ ನಮ್ಮ ಸಂವಿಧಾನ ದತ್ತ, ಬಜೆಟ್ ನಮ್ಮ ಸಂವಿಧಾನ ದತ್ತ. ಇರಲಿ ನಮ್ಮೆಲ್ಲರ ಚಿತ್ತ, 1 ಸೆಂಚುರಿ ಬಜೆಟ್ ನತ್ತ. ಗಮನವಿಡೋಣ ನಾಳೆ FM ನಿರ್ಮಲಾ ಸೀತಾರಾಮನ್ ರತ್ತ ಅಂತ ಹೇಳ್ತಾ ಈ ಒಂದು ಬಜೆಟ್ ಕೌಂಟ್ ಡೌನ್ 2021 ನಮ್ಮ 3 ಅತಿಥಿಯವರು ಒಳ್ಳೆಯ ರೀತಿಯಲ್ಲಿ ಅವರ ಒಂದು ಏನು ಹೇಳ್ತಾರೆ ಡಿಸೆಮಿನೇಷನ್ ಆಫ್ ನಾಲೆಡ್ಜ್ ನಮ್ಮ ವೀಕ್ಷಕರಿಗೆ ನಿಮ್ಮ ಎಲ್ಲ ಒಂದು ಅಪಾರ ಅನುಭವವನ್ನು ಹಂಚಿಕೊಂಡದಕ್ಕೆ KS ಬಾಲಚಂದ್ರರಾವ್ ಹಾಗೂ ಐಸಾಕ್ ವಾಸ್ ಹಾಗೂ ರಾಜೇಶ್ ರಾವ್ ಅವರಿಗೆ ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೆ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾರೆ. ವೀಕ್ಷಕರೇ, ಈ ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬಿಸ್ನೆಸ್ ಹಾಗೂ ಬಜೆಟ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ ಬರುವ ವಾರ ನಾವು ಬಜೆಟ್ ಅನಾಲಿಸಿಸಿನ ಒಂದು ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೇವೆ. ದಯವಿಟ್ಟು ಯಾವುದೇ ಒಂದು ನಿಮ್ಮ ಪ್ರಶ್ನೆಗಳಿದ್ದರೆ ಈ ಬಜೆಟ್ ಅನಾಲಿಸಿಸ್ ಕಾರ್ಯಕ್ರಮ ನಾವು ಇಟ್ಕೊಳ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಏನಾದರೂ ಸಂದೇಹಗಳಿದ್ದರೆ ಕೇಳ್ಬೋದು. ಅದೇ ರೀತಿ ಈ ಕಾರ್ಯಕ್ರಮದ ಮರುಪ್ರಸಾರ ಇದೇ ಬುಧವಾರ ರಾತ್ರಿ 9:00 ಮರುಪ್ರಸಾರ ಆಗ್ತಾ ಉಂಟಂತ ಹೇಳ್ತಾ, ಇದು ನಮ್ಮ ಕುಡ್ಲ, ಇದು ನಿಮ್ಮ ಕುಡ್ಲ, ನಮ್ಮೆಲ್ಲರ ಕುಡ್ಲ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.